ಇದು ನಿಮ್ಗೆ MT4 ಹೆಂಗ್ ವರ್ಕ್ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿರೋದು ಈ MT4 ಸಾಫ್ಟ್ವೇರ್ ಯಾವ್ದ್ರ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ ಅಂತ. ಇದರಲ್ಲಿ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಆರ್ಡರ್ ಬ್ಲಾಕ್ ಅಂತ. ಓಕೆ, ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಮತ್ತೆ ಆರ್ಡರ್ ಬ್ಲಾಕ್ ಎರಡು ಕಾನ್ಸೆಪ್ಟ್ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಇದು ಏನಾಗುತ್ತೆ ಅಂದ್ರೆ ಯೂಶಲಿ ನೋಡಿ, ಮಾರ್ಕೆಟ್ ಅಲ್ಲಿ ನಮ್ಗೆ ರಿಟೇಲ್ ಪಾರ್ಟಿಸಿಪೇಟ್ಸ್ ಇರ್ತಾರೆ. ಅದೇ ರೀತಿ ನಮ್ಗೆ HNI ಇನ್ವೆಸ್ಟರ್ಸ್ ಆಗ್ಲಿ, ನಮ್ಗೆ DIS FIS ಅಂತ ಏನ್ ಹೇಳ್ತೀವಿ, ಅವ್ರು ಯಾರು? ಬ್ಯಾಂಕ್ಗಳು, ಇನ್ಶೂರೆನ್ಸ್ ಕಂಪ್ನಿಗಳು, ಓಕೆ. ಅದೇ ರೀತಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳು ಇರ್ತವೆ, ಹೆಡ್ಜ್ ಫಂಡ್ ಕಂಪ್ನಿಗಳು ಇರ್ತವೆ, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಕಂಪ್ನಿಗಳು ಇರ್ತವೆ. ಇವ್ರ ಹತ್ರ ಎಲ್ಲ ಏನಂದ್ರೆ ದುಡ್ಡಿಗೆ ಏನು ಕಮ್ಮಿ ಇಲ್ಲ, ಸಿಕ್ಕಾಪಟ್ಟೆ ದುಡ್ಡು ಇರುತ್ತೆ. ಸೊ ಇವ್ರು ಏನ್ ಮಾಡ್ತಾರೆ, ಅವರು ಎಂಟ್ರಿಗಳನ್ನ ಪ್ಲಾನ್ ಮಾಡ್ತಾರೆ. ಅವರು ಸುಮ್ಮನೆ ರ್ಯಾಂಡಮ್ ಆಗಿ ಎಲ್ಲಂದ್ರಲ್ಲಿ ಬೈ ಸೆಲ್ ಮಾಡಲ್ಲ. ಮತ್ತೆ ಇನ್ನೊಂದು ಏನು ಅಂದ್ರೆ, ಅವ್ರು ಬೈ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅವ್ರ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಅವ್ರ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ರು ಬೈ ಮಾಡಿದ ತಕ್ಷಣ ಪ್ರೈಸ್ ಸಡನ್ ಆಗಿ ಮೇಲ್ ಹೋಗುತ್ತೆ. ಅದೇ ತರ ಅವ್ರು ಸೆಲ್ ಮಾಡಿದಾಗ ಪ್ರೈಸ್ ಹಂಗೆ ಕೆಳಗೆ ಬರುತ್ತೆ. ಓಕೆನಾ? ಸೊ ಅದಕ್ಕೆ ಈ ಕಾನ್ಸೆಪ್ಟ್ ಗೆ ನಾವೇನ್ ಹೇಳ್ತೀವಿ ಅಂದ್ರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. SMC ಅಂತ ಹೇಳ್ತಾರೆ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಈಗ ಅವ್ರಿಗೆ ಬೈ ಮಾಡಿದಾಗ ಪ್ರೈಸ್ ಮೇಲೆ ಹೋಗ್ಬಿಡುತ್ತೆ, ಸೆಲ್ ಮಾಡಿದಾಗ ಪ್ರೈಸ್ ಕೆಳಗೆ ಬರುತ್ತೆ. ಆದ್ರಿಂದ ಏನಾಗುತ್ತೆ, ಅವ್ರಿಗೆ ಕರೆಕ್ಟ್ ಆಗಿ ಒಳ್ಳೆ ಎಂಟ್ರಿ ಆಗ್ಲಿ ಎಕ್ಸಿಟ್ ಆಗ್ಲಿ ಸಿಗಲ್ಲ. ಸೊ ಅವ್ರಿಗೆ ಒಳ್ಳೆ ಎಂಟ್ರಿ ಎಕ್ಸಿಟ್ ಸಿಗ್ದಲ್ಲ ಇರೋದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಳ್ಳೆ ಎಂಟ್ರಿ ಎಕ್ಸಿಟ್ ಸಿಗ್ಬೇಕು ಅಂದ್ರೆ ಅವ್ರು ಅದಕ್ಕೆ ಏನ್ ಮಾಡ್ಕೊಂತಾರೆ ಅಂದ್ರೆ, ಅವರು ಎಲ್ಲಾರು ಸೆಲ್ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಹೋಗ್ಬಿಟ್ಟು ಬೈ ಮಾಡ್ತಾರೆ. ಎಲ್ಲಾರು ಸೆಲ್ ಮಾಡ್ತಾ ಇರ್ಬೇಕು, ಬೈ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಅವರು ಸೆಲ್ ಮಾಡ್ತಾರೆ. ಸೊ ನಿಮಗೆ ಲಾಟ್ ಆಫ್ ಪೀಪಲ್ ಏನ್ ಮಾಡ್ತೀವಿ ಅಂದ್ರೆ, ಈ ರೆಸಿಸ್ಟೆನ್ಸ್ ಅಲ್ಲಿ ಅದೇ ಟ್ರ್ಯಾಪ್ ಆಗ್ತೀವಲ್ಲ, ಇಲ್ಲಿ ಏನಾಗ್ತೀವಿ, ಇಲ್ಲಿ ಹೋಗ್ಬಿಟ್ಟು ಬೈ ಮಾಡಿ ಟ್ರ್ಯಾಪ್ ಆಗ್ತೀವಿ, ಇಲ್ಲಿ ಹೋಗ್ಬಿಟ್ಟು ಸೆಲ್ ಮಾಡಿ ಟ್ರ್ಯಾಪ್ ಆಗ್ತೀವಿ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಎಲ್ಲಿ ನಿಮ್ಮನ್ನ ಟ್ರ್ಯಾಪ್ ಮಾಡ್ಬೇಕು ಅಂತ ನೋಡ್ಕೊಂಡೆ ಟ್ರ್ಯಾಪ್ ಮಾಡ್ತಾರೆ. ಯೂಶಲಿ ಏನಾಗುತ್ತೆ, ಪ್ರೈಸ್ ಸಡನ್ ಆಗಿ ಮೂವ್ ಆದಾಗ ಏನಾಗುತ್ತೆ ಅಂದ್ರೆ ಪ್ರೈಸ್ ಅಲ್ಲಿ ಇಂಬ್ಯಾಲೆನ್ಸ್ ಅಂತ ಇರುತ್ತೆ. ಆ ಇಂಬ್ಯಾಲೆನ್ಸ್ ಏನಾಗುತ್ತೆ, ಅದು ವಾಪಸ್ ಬ್ಯಾಲೆನ್ಸ್ ಬರ್ಬೇಕು ಅಂದ್ರೆ ಪ್ರೈಸ್ ವಾಪಸ್ ಆ ಲೆವೆಲ್ ಬರ್ಬೇಕು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನಿಮಗೆ ಒಂದು ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆಗುತ್ತೆ. ಈ ಡಿಮ್ಯಾಂಡ್ ಝೋನ್ ಅನ್ನು ನಾವು ಗ್ರೀನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಆ ಡಿಮ್ಯಾಂಡ್ ಝೋನ್ ನಮಗೆ ಒಂಥರ ಸಪೋರ್ಟ್ ತರ ಆಕ್ಟ್ ಆಗುತ್ತೆ. ಅದೇ ತರ ಪ್ರೈಸಸ್ ಮೇಲ್ ಹೋದಾಗ ನಿಮ್ಗೆ ಒಂದು ಸಪ್ಲೈ ಝೋನ್ ಕ್ರಿಯೇಟ್ ಆಗುತ್ತೆ. ಅದನ್ನ ನಾವು ರೆಡ್ ಅಲ್ಲ, ಇಲ್ಲಿ ಆರೆಂಜ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಓಕೆ, ಆರೆಂಜ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಇಲ್ಲಿ ಏನಿದೆ, ಇಲ್ಲಿ ಡಿಮ್ಯಾಂಡ್ ಝೋನ್ ಇದೆ. ಅದೇ ತರ ಇಲ್ಲಿ ಮೇಲ್ಗಡೆ ಏನ್ ಸಿಗ್ತಾ ಇದೆ, ನಿಮಗೆ ಸಪ್ಲೈ ಝೋನ್ ಸಿಗ್ತಾ ಇದೆ. ಈ ಡಿಮ್ಯಾಂಡ್ ಮತ್ತೆ ಸಪ್ಲೈ, ಇದನ್ನೇ ನಾವು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ನನ್ನ ಕ್ಲಾಸ್ ಅಲ್ಲಿ ನಿಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ನಲ್ಲ, ಇದು ಸಪೋರ್ಟ್ ರೆಸಿಸ್ಟೆನ್ಸ್ ತರಾನೇ ವರ್ಕ್ ಆಗುತ್ತೆ. ನಾನ್ ನಿಮ್ಗೆ ಹೇಳ್ತಿರೋ ಕಾನ್ಸೆಪ್ಟ್ ಅದು ಇದು ಎಲ್ಲ ಮಿಕ್ಸ್ ಮಾಡಿದ್ರೆ ನಿಮಗೆ ನೀಟಾಗಿ ಸಿಗುತ್ತೆ. ಎಷ್ಟೊಂದ್ಸಲ ಏನಾಗುತ್ತೆ ಅಂದ್ರೆ, ಪ್ರೈಸ್ ಕೆಳಗೆ ಹೋದಾಗ ನಿಮ್ಗೆ ಈ ಲೆವೆಲ್ ಇಂದ ಬೌನ್ಸ್ ಆಗಕ್ಕೆ ರೆಡಿ ಆಗುತ್ತೆ ಅಂದ್ರೆ ಈ ಜಾಗದಲ್ಲಿ ನಿಮ್ಗೆ ಎಂಟ್ರಿ ತಗೊಳಕ್ ಈಸಿ ಆಗುತ್ತೆ. ನಿಮ್ಗೆ ಇಲ್ಲಿ ರಿಸ್ಕ್ ಕಮ್ಮಿ ಇರುತ್ತೆ, ರಿವಾರ್ಡ್ ಜಾಸ್ತಿ ಇರುತ್ತೆ. ಓಕೆ, ನೀವೇನ್ ಮಾಡ್ಬೇಕು ಅಂದ್ರೆ, ನಮ್ದು ಯಾವ್ದಾದ್ರು ಸೆಟಪ್ ಬರ್ತಾ ಇದೆ, ಎಂಟ್ರಿ ತಗೋಬೇಕು ಅಂದ್ರೆ ನೋಡ್ಬೇಕು ಎಲ್ಲಿ ಬರ್ತಾ ಇದೆ. ಈ ಸಪೋರ್ಟ್ ಝೋನ್ ಹತ್ರ ಬರ್ತಾ ಇದ್ರೆ, ಈ ಸಪೋರ್ಟ್ ಝೋನ್ ಇದೆಯಲ್ಲ, ಇಲ್ಲಿ ಬಂದು ಇಲ್ಲಿಂದ ರಿಜೆಕ್ಟ್ ಆಗ್ಬೇಕು ಪ್ರೈಸ್, ಅವಾಗ ಮಾತ್ರ ಎಂಟ್ರಿ ಇದೆ. ಇದು ಸಪೋಸ್ ಈ ಸಪೋರ್ಟ್ ನ ಬ್ರೇಕ್ ಮಾಡ್ಬಿಡ್ತು ಅಂದ್ರೆ ನಮ್ಗೆ ಎಂಟ್ರಿ ಬಂದಿಲ್ಲ. ಇದಾದ್ಮೇಲೆ ಹೊಸದಾಗಿ ಇಲ್ಲಿ ಸಪೋರ್ಟ್ ಝೋನ್ ಫಾರ್ಮ್ ಆಗ್ಬೇಕು, ಅದಾದ್ಮೇಲೆ ಎಂಟ್ರಿ ಬರೋದು. ಅಲ್ಲಿ ಮೊತ್ತ ಅದಕ್ಕಿಂತ ಮುಂಚೆ ಎಂಟ್ರಿ ಬರೋದಿಲ್ಲ. ಓಕೆನಾ? ಅದೇ ರೀತಿಯಾಗಿ ಸೆಲ್ ಮಾಡ್ಬೇಕು ಅಂತಿದ್ದಾಗ್ಲೂ ನಮ್ಗೆ ಏನಾಗ್ಬೇಕು ಅಂದ್ರೆ, ಆ ರೆಸಿಸ್ಟೆನ್ಸ್ ಝೋನ್ ಹತ್ರ ಹೋದಾಗ ಅಲ್ಲಿಂದ ಪ್ರೈಸ್ ರಿಜೆಕ್ಟ್ ಆಗ್ಬೇಕು. ಅವಾಗ ನಮ್ಗೆ ಎಂಟ್ರಿ ಸಿಗುತ್ತೆ, ಅವಾಗ ಒಳ್ಳೆ ಎಂಟ್ರಿ ಸಿಗುತ್ತೆ, ಅಲ್ಲಿ ನಾವು ಮಾಡ್ಬೇಕಾಗತ್ತೆ. ಮತ್ತೆ ನಮ್ದು ಎಷ್ಟೊಂದು ಸೆಟಪ್ ಅಲ್ಲಿ ಏನಾಗುತ್ತೆ, ಒಂದು ರೇಂಜ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಈ ರೇಂಜ್ ಅಲ್ಲಿ ಇದ್ಬಿಟ್ಟು ಇದನ್ನ ಬ್ರೇಕ್ ಮಾಡ್ಬೇಕು ಅಂದಾಗ ಇಲ್ಲಿ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡ್ಬೇಕಾಗತ್ತೆ.
ಅಂದ್ರೆ ಆ ರೆಸಿಸ್ಟೆನ್ಸ್ ಬ್ರೇಕ್ ಮಾಡೋವರೆಗೂ ನಮ್ಗೆ ಎಂಟ್ರಿ ಬಂದಿಲ್ಲ ಅಂತ ಅರ್ಥ. ಸೊ ಈಗ ಏನಾಗ್ತಾ ಇದೆ ನೋಡೋಣ ಒಂದ್ ನಿಮಿಷ. ಹಾ, ಇಲ್ಲಿ ನೋಡಿ, ಇಲ್ಲಿ ಇದು ಯಾವ್ದ್ರಲ್ಲಿ ತೆಗ್ದಿದೀವಿ, ನಿಫ್ಟಿಲಿ ಇದೀವಲ್ಲ. ನಿಫ್ಟಿಲಿ ನೋಡಿ ಇಲ್ಲಿ ಏನಾಗಿದೆ ಅಂದ್ರೆ ನನಗೆ ಇಲ್ಲಿ ಸಪೋರ್ಟ್ ಝೋನ್ ಹತ್ರ ಇದೆ. ಬಟ್ ನೋಡಿ ಇಲ್ಲಿ ರೆಸಿಸ್ಟೆನ್ಸ್, ನನಗೆ ಸಪ್ಲೈ ಝೋನ್ಗಳು ಇಲ್ಲಿ 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 ಎಲ್ಲ ಇದೆ. ಸೊ ನನಗೆ ಈ ಜಾಗದಲ್ಲಿ ನನಗೇನೋ ಎಂಟ್ರಿ ಬರ್ತಾ ಇದೆ, ನನಗೇನೋ ಈ ಸೆಟಪ್ ನಾನು ಏನ್ ಹೇಳ್ತಾ ಇದ್ದೀನಿ ಅದು ಬರ್ಬೋದು. ಬಟ್ ಅದಕ್ಕೆ ಬರ್ಬೇಕು ಅಂದ್ರೆ ಏನಾಗ್ಬೇಕು, ಇದು ಒಂದಾದ್ಮೇಲೆ ಒಂದು ರೆಸಿಸ್ಟೆನ್ಸ್ ಗಳು ಬ್ರೇಕ್ ಆಗ್ಬೇಕು. ಅದು ಬ್ರೇಕ್ ಆದಾಗ್ಲೇ ನನಗೆ ಎಂಟ್ರಿ ಬರೋದು, ಅದಕ್ಕಿಂತ ಮುಂಚೆ ಎಂಟ್ರಿ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ನೀಟಾಗಿ ಇಲ್ಲಿ ಬಂತು, ಇಲ್ಲಿ ಪ್ರೈಸ್ ಇಲ್ಲಿಗೆ ಬಂತ, ಇಲ್ಲಿಂದ ರಿಜೆಕ್ಟ್ ಆಯ್ತು. ಹಂಗಂತ ಇಲ್ಲಿ ವಾಪಸ್ ಬರಲ್ವಾ? ಬರ್ಬೋದಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ಇಲ್ಲಿ ವಾಪಸ್ ಮತ್ತೆ ಬಂದು ಮತ್ತೆ ರಿಜೆಕ್ಟ್ ಆಗ್ಬೋದು. ಓಕೆನಾ? ಸೊ ನನಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ರೇಂಜ್ ಅಲ್ಲಿ ಇರ್ಬೇಕಾದ್ರೆ ಈ ರೆಸಿಸ್ಟೆನ್ಸ್ ಬ್ರೇಕ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಸೆಟಪ್ ಪ್ರಕಾರ ನೀವು ನೋಡ್ಕೋಬೇಕು ಎಲ್ಲಿ ಏನ್ ಬರ್ಬೇಕು ಅಂತ. ಓಕೆ, ಏನು ಸೆಟಪ್ ಇಲ್ಲ ಅಂದ್ರೂ ಇವಾಗ ಏನಾಗಿದೆ, ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ನಮ್ಗೆ ಒಂದ್ ಏನಿದೆ ಅಂದ್ರೆ 25,029ರಲ್ಲಿ ನನಗೊಂದು ಗ್ಯಾಪ್ ಇತ್ತು. ಆ ಗ್ಯಾಪ್ ಫಿಲ್ ಆಗಿದೆ. ಇಲ್ಲಿ ಏನಾಗಿತ್ತು ಅಂದ್ರೆ ನಿಫ್ಟಿ ಮತ್ತೆ ಮಿಡ್ ಕ್ಯಾಪ್ ಸೆಲೆಕ್ಟ್ ಅಲ್ಲಿ ಗ್ಯಾಪ್ ಫಿಲ್ ಆಗಿರ್ಲಿಲ್ಲ. ಅದ್ ಬಿಟ್ರೆ ಬ್ಯಾಂಕ್ ನಿಫ್ಟಿಲಿ, ಫಿನ್ ನಿಫ್ಟಿಲಿ ಅಲ್ಲೆಲ್ಲ ಗ್ಯಾಪ್ ಫಿಲ್ ಆಗಿ ಹೋಗಿತ್ತು. ಓಕೆನಾ? ಸೊ ಇವತ್ತು ಏನಾಗಿದೆ ಅಂದ್ರೆ ಆ ಗ್ಯಾಪ್ ಅನ್ನ ಫಿಲ್ ಮಾಡಿದೆ ನಿಫ್ಟಿ. ಓಕೆ, ಸೊ ಅಲ್ಲಿ ಫಿಲ್ ಮಾಡಿದ್ಮೇಲೆ ಜನರಲಿ ಇದೇನಂದ್ರೆ ಈ ಪರ್ಟಿಕ್ಯುಲರ್ ಏರಿಯಾ ಸಪೋರ್ಟ್ ಝೋನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಗ್ಬೇಕು, ಇದನ್ನ ಬ್ರೇಕ್ ಮಾಡಿದ್ರೆ ನನಗೆ ಒಳ್ಳೆ ಮೂವ್ಮೆಂಟ್ ಸಿಗುತ್ತೆ. ಒಂದಾದ್ಮೇಲೆ ಒಂದು ರೆಸಿಸ್ಟೆನ್ಸ್ ಬ್ರೇಕ್ ಆಗ್ತಾ ಹೋಗ್ಬೇಕು. ಓಕೆನಾ? ಇಲ್ಲಿ ನಿಮಗೆ ಕೆಲವೊಂದು ಚಾಲೆಂಜಸ್ ಬರುತ್ತೆ. ಇಲ್ಲಿ ಯಾರ್ಯಾರಿಗೆ ಇನ್ಸ್ಟಾಲೇಷನ್ ಆಗಿದೆ ನಿಮಗೆ ಕೆಲವೊಂದು ಚಾಲೆಂಜಸ್ ಏನ್ ಬರುತ್ತೆ ಅಂದ್ರೆ, ಸರ್ ಈ ಪ್ರೈಸ್ ಮ್ಯಾಚ್ ಆಗ್ತಿಲ್ಲ ಅಂತ ಎಲ್ಲರೂ ಅವಾಗಿಂದ ಫೋನ್ ಮಾಡಿ ಹೇಳ್ತಾ ಇದೀರ. ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ಈ ಪ್ರೈಸ್ ಏನ್ ನಿಮಗ್ ಕಾಣಿಸ್ತಾ ಇದೆಯಲ್ಲ ಇದಕ್ಕೆ ಫ್ಯೂಚರ್ ಪ್ರೈಸ್ ಅಂತ ಹೇಳ್ತೀವಿ. ಓಕೆ, ಇದು ಫ್ಯೂಚರ್ ಪ್ರೈಸ್, ಇದು ಸ್ಪಾಟ್ ಪ್ರೈಸ್ ಅಲ್ಲ. ಸ್ಪಾಟ್ ಪ್ರೈಸ್ ಏನ್ ನಡೀತಾ ಇದೆ, ನಾವ್ ನೋಡೋದ್ ಏನು, ಅಂಡರ್ಲೈನ್ ಅಸೆಟ್ ನೋಡ್ಬಿಟ್ಟು ಟ್ರೇಡ್ ಮಾಡಿ ಅಂತ ಹೇಳ್ತೀವಿ. ಹಂಗಂತ ಇದನ್ನ ನೋಡ್ಕೊಂಡು ಟ್ರೇಡ್ ಮಾಡಕ್ ಆಗಲ್ಲ ಅಂತಲ್ಲ, ಇದು ಒಂದೇ ತರನೇ ವರ್ಕ್ ಆಗುತ್ತೆ. ನಾನು ಫಸ್ಟ್ ಕ್ಲಾಸ್ ಅಲ್ಲೇ ನಿಮಗೆ ತೋರಿಸ್ದೆ ಏನಾಗುತ್ತೆ, ಅಂಡರ್ಲೈನಿಂಗ್ ಅಸೆಟ್ ಮೇಲ್ ಹೋದ್ರೆ ಫ್ಯೂಚರ್ ಪ್ರೈಸ್ ಮೇಲ್ ಹೋಗುತ್ತೆ, ಕಾಲ್ ಆಪ್ಷನ್ ಪ್ರೀಮಿಯಂ ಮೇಲ್ ಹೋಗುತ್ತೆ. ಕರೆಕ್ಟಾ? ಅದನ್ನ ಹೇಳ್ಕೊಟ್ಟಿದ್ದೆ ಅಲ್ವಾ? ಇದು ಅದು ಎರಡು ಒಂದೇ ತರನೇ ವರ್ಕ್ ಆಗುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಇದು ಅದು ಒಂದೇ ತರ ವರ್ಕ್ ಆಗುತ್ತೆ. ಏನಾಗುತ್ತೆ ಅಂದ್ರೆ ಇದಕ್ಕೂ ಅದಕ್ಕೂ ಪ್ರೈಸ್ ಅಲ್ಲಿ ಒಂದು 60 to 80 ಪಾಯಿಂಟ್ಸ್ ವೇರಿಯೇಷನ್ ಇರುತ್ತೆ. ಅದೇನಾಗುತ್ತೆ, ಎಕ್ಸ್ಪೈರಿ ಹತ್ರ ಬಂದಂಗೆ ಈ ವೇರಿಯೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಎಕ್ಸ್ಪೈರಿ ದಿವಸ ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಇರೋದಿಲ್ಲ. ಇಡೀ ದಿನ ಎಲ್ಲ ಹೋಗ್ತು ಪ್ರಯಾಣ ಇದು ನಾನು ಮನೆಗೆ ಹೋಗಿ ಪ್ರವೀಣ್ ಏನೋ ಮಾತಾಡ್ತಾ ಇದ್ದೀರಾ, ನಮ್ಗೆ ಏನು ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಹೇಳ್ಬೇಕು. ನನ್ನ ಹತ್ರ ಮಾತಾಡ್ತಿದ್ದೀರಾ, ಅಲ್ಲಿ ಯಾರ ಹತ್ರನೋ ಮಾತಾಡ್ತಿದ್ದೀರಾ? ಅದ್ರಲ್ಲಿ ಹಾಕಿದ್ರೆ ಸರ್, ಒಬ್ಬೊಬ್ರೆ ಕೇಳಿ, ಒಬ್ಬೊಬ್ರೆ ದಯವಿಟ್ಟು. ಸರ್ ವಾಯ್ಸ್ ಕ್ಲಿಯರ್ ಬರ್ತಾ ಇಲ್ಲ ಸರ್, ವಾಯ್ಸ್ ಕ್ಲಿಯರ್ ಬರ್ತಾ ಇಲ್ಲ ನಿಮ್ದು ಸರ್. ವಾಯ್ಸ್ ಬರ್ತಾ ಇಲ್ವಾ? ಬೇರೆ ಸ್ವಲ್ಪ ವಾಯ್ಸ್ ಇಂದು ಬೇರೆ ಯಾರು ನನ್ನ ವಾಯ್ಸಿನ ಪ್ರಾಬ್ಲಮ್ ಇದೆಯಾ? ಇಲ್ಲ ಸರ್, ಕೇಳಿಸ್ತಾ ಇದೆ. ಸರ್ ನಿಮ್ ಕಡೆಯಿಂದ ಪ್ರಾಬ್ಲಮ್ ಇರ್ಬೇಕು, ವಾಯ್ಸ್ ಇಶ್ಯೂ ಇಲ್ಲ. ವಾಯ್ಸ್ ಇಶ್ಯೂ ಇದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲಾರು ಹೇಳಿರೋರು ವಾಯ್ಸ್ ಅಂತ. ಐ ಡೋಂಟ್ ಥಿಂಕ್ ವಾಯ್ಸ್ ಇಶ್ಯೂ ಇದೆ, ಕ್ಲಿಯರ್ ಆಗಿದೆ ಅಂತ ಹೇಳ್ತಿದ್ದಾರೆ. ನಿಮ್ ಕಡೆಯಿಂದ ಚೆಕ್ ಮಾಡ್ಕೊಳ್ಳಿ, ನಿಮ್ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಲಾಗ್ಔಟ್ ಲಾಗಿನ್ ಆಗಿ ನೋಡಿ. ಸರ್ ನಿಫ್ಟಿ ಹ್ಯಾಶ್ ಹಾಕ್ತಿದ್ರೆ ಸರ್ ಇಂಡೆಕ್ಸ್ ಓಪನ್ ಆಗುತ್ತೆ ಇವತ್ತು. ಯಾವ್ದು ಸರ್? ನಿಫ್ಟಿ ಹ್ಯಾಶ್? ನಿಫ್ಟಿ ಹ್ಯಾಶ್ ಇಲ್ಲಿ ಎಲ್ಲಿ ಸರ್? ನಂಗಂತೂ ಸಿಗ್ಲಿಲ್ಲ. ಡೈರೆಕ್ಟ್ ಆಗಿ ಇದನ್ನ ಟ್ರೈ ಮಾಡ್ತೀವಿ.
ಇಲ್ಲಲ್ಲ ಸರ್, ಅದೇ ಬರ್ತಾ ಇದೆ ನಾವು ನಿಫ್ಟಿ ಹಾಕಿದ್ರೆ ನಿಫ್ಟಿ ಬರ್ತಾ ಇಲ್ಲ. ನಿಫ್ಟಿ ಹ್ಯಾಶ್ ಯಾವ್ದಕ್ಕೆ ಹೇಳ್ತಾ ಇದ್ದೀರಾ? ನಿಫ್ಟಿ ಇಲ್ಲಿ ಎನ್ ಎಸ್ ಇಲ್ಲಿ ನೀವು ಹೇಳ್ತಿರೋದು ಎನ್ ಎಸ್ ಸಿ ಕ್ಯಾಶ್ ಅಲ್ಲಿ ನಿಫ್ಟಿ ಸರ್ ಅದು ಸ್ಟಾಕ್ಸ್ ನೇಮ್ ಹೊಡೆದ್ರೆ ಬರಲ್ವಾ ಇಲ್ಲ ಮೂವ್ ಮಾಡ್ಬೇಕಾ ಸರ್ ಅದು? ಸರ್ ಸ್ಟಾಕ್ಸ್ ನೇಮ್ ಹಾಕಿದ್ರೆ ಬರುತ್ತೆ. ಅದ್ ಸ್ವಲ್ಪ ನೀವು ಏನಂದ್ರೆ ಅದನ್ನ ಟೈಪ್ ಮಾಡ್ಬೇಕು. ಇಲ್ಲ ಅಂದ್ರೆ ಇದ್ರಲ್ಲಿ ಹೋದ್ರೆ ನಿಮ್ಗೆ ಇಂಡಿವಿಜುವಲ್ ಆಗಿ ಎಲ್ಲಾವ್ದು ಸಿಗುತ್ತೆ. ಇದು ನಾವು ಟೈಪ್ ಆಗಲ್ಲ ಸರ್ ಈ ತರ ಯಾವ್ದು ಇಂಡೆಕ್ಸ್ ಇಮಿಡಿಯೇಟ್ ತಗೊಳಕ್ಕೆ? ಅದು ಟೈಪ್ ಮಾಡೋದಕ್ಕೆ ನೀವು ಕಂಟಿನ್ಯೂಸ್ ಟೈಪ್ ಮಾಡ್ಬೇಕು. ಒಂದ್ ನಿಮಿಷ ತೆಗೆದು ಅವ್ರೇನೋ ಹೇಳಿದ್ರಲ್ಲ, ಅದು ವರ್ಕ್ ಆಗ್ತಿದ್ದೆ, ನಾನು ಚೆಕ್ ಮಾಡ್ತಾ ಇದ್ದೀನಿ. ನಮ್ದ್ರಲ್ಲಿ ಕ್ಯಾಂಡಲ್ ಎಲ್ಲ ತುಂಬಾ ಚಿಕ್ಕದಾಗಿ ಬರುತ್ತೆ ಸರ್, ಸ್ವಲ್ಪ ಬಿಗ್ ಮಾಡಕ್ ಆಗ್ತಾ ಇಲ್ಲ. ಝೂಮ್ ಬಂದ್ ಮಾಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಝೂಮ್ ಇನ್ ಅಂತ ಇರುತ್ತೆ ನೋಡಿ. ಸ್ವಲ್ಪ ಕ್ಯಾಂಡಲ್ ಬಿಗ್ ಮಾಡ್ಬೇಕಂದ್ರೆ ತೋರಿಸಿ ಸರ್ ಇಲ್ಲಿ. ನೋಡಿ ಇಲ್ಲಿ ಝೂಮ್ ಇನ್ ಝೂಮ್ ಔಟ್ ಅಂತ ಇದೆ ನೋಡಿ. ಇದನ್ನ ಕ್ಲಿಕ್ ಮಾಡಿದ್ರೆ ಅದು ದೊಡ್ಡದಾಗತ್ತೆ. ಓಕೆ, ಐ ಥಿಂಕ್ ಇದ್ರಲ್ಲಿ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಥ್ಯಾಂಕ್ ಯು ವಿಜಯ್, ನೀವು ನೋಡಿದ್ರಿ. ನನಗೂ ಇದ್ರದ್ ಬಗ್ಗೆ ಐಡಿಯಾ ಇರಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಈ ಜಾಗದಲ್ಲಿ ನೀವು ಬಂದ್ರೆ, ಈ ಜಾಗಕ್ಕೆ ಬಂದ್ರೆ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಬೇರೆದೆಲ್ಲ ಕೆಲವೊಂದೆಲ್ಲ ಇಂಡೆಕ್ಸ್ ಇದೆ. ಫಾರೆಕ್ಸ್ ಅಲ್ಲಿ ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ಪೇರ್ಗಳು ಇಲ್ಲಿದೆ. ಓಕೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಮೇಜರ್ ಆಗಿ ಆಕ್ಚುಲಿ ಕೆಲವೊಂದು ಇಂಪಾರ್ಟೆಂಟ್ ಲೈಕ್ ಕ್ರೂಡ್, ಫ್ರೆಂಟ್ ಕ್ರೂಡ್ ಇರುತ್ತೆ, ಸಿಲ್ವರ್ ಇರುತ್ತೆ, ಕಾಪರ್ ಇರುತ್ತೆ, ಅದ್ರದ್ದೆಲ್ಲ ಇಲ್ಲಿ ಬರುತ್ತೆ. ಓಕೆ, ಅದು ಬಿಟ್ರೆ ಎನ್ ಎಸ್ ಸಿ ಕ್ಯಾಶ್ ಅಲ್ಲಿ ಎಲ್ಲಾ ಸ್ಟಾಕು ಬರಲ್ಲ. ಯಾವ್ದ್ರಲ್ಲಿ ಚೆನ್ನಾಗಿ ಲಿಕ್ವಿಡಿಟಿ ಇದೆ ಅಂತ ಸ್ಟಾಕ್ ಗಳು ಮಾತ್ರ ಇಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಎಲ್ಲಾ ಸ್ಟಾಕ್ ಗಳು ಇಲ್ಲಿ ಲಿಸ್ಟ್ ಆಗ್ತಾ ಇದೆ. ಇದು ಕ್ಯಾಶ್ ರಿಲೇಟೆಡ್ ಸ್ಟಾಕ್ಸ್. ನಿಮ್ಗೆ ಫ್ಯೂಚರ್ ಅಲ್ಲೂ ಎನ್ ಎಸ್ ಸಿ ಫ್ಯೂಚರ್ ಅಂತ ಇದೆ, ಇದ್ರಲ್ಲಿ ಫ್ಯೂಚರ್ ಸ್ಟಾಕ್ಸ್ ಬರುತ್ತೆ. ಅದ್ ಬಿಟ್ರೆ ಎಂ ಸಿ ಎಕ್ಸ್ ಫ್ಯೂಚರ್ ಅಂತ ಇದೆ, ಇಲ್ಲಿ ಎಂ ಸಿ ಎಕ್ಸ್ ರಿಲೇಟೆಡ್ ಎಲ್ಲ ಸಿಗುತ್ತೆ ನಿಮ್ಗೆ. ಸೊ ನೀವು ಕಮಾಡಿಟಿ ಟ್ರೇಡ್ ಮಾಡಿದ್ರು ನಿಮ್ಗೆ ಇಲ್ಲಿ ಸಿಗುತ್ತೆ. ಕರೆನ್ಸಿ ಟ್ರೇಡ್ ಮಾಡಿದ್ರು ನೋಡಿ ಇಲ್ಲಿ ಇದು ಇವೆರಡು ಎನ್ ಸಿ ಡಿ ಎಕ್ಸ್ ಮತ್ತು ಎಂ ಸಿ ಎಕ್ಸ್ ಅಂತ ಇದೆಯಲ್ಲ, ಇವೆರಡು ಕಮಾಡಿಟಿ ರಿಲೇಟೆಡ್. ಇದು ಎನ್ ಎಸ್ ಸಿ ಕರೆನ್ಸಿ ಅಂತ ಇರೋದು, ಇದು ಕರೆನ್ಸಿ ಮಾರ್ಕೆಟ್ ನೀವು ಮಾಡ್ಬೋದಾಗಿರೋದು. ಅದು ಬಿಟ್ರೆ ನಿಮಗೆ ಇಲ್ಲಿ ಫ್ಯೂಚರ್ಸ್ ಇಲ್ಲಿ ಸಿಗುತ್ತೆ ನೋಡಿ, ನಿಫ್ಟಿ 50 ಫ್ಯೂಚರ್ಸ್ ಇಲ್ಲಿ ಸಿಗುತ್ತೆ. ಡೈರೆಕ್ಟ್ ಆಗಿ ಎನ್ ಎಸ್ ಸಿ ಫ್ಯೂಚರ್ಸ್ ಅಲ್ಲಿ ಇನ್ನು ಬೇರೆದೆಲ್ಲ ಸಿಗುತ್ತೆ. ಓಕೆನಾ? ಸೊ ಕ್ರಿಪ್ಟೋಲು ಕೆಲವೊಂದು ಮಾತ್ರ ಸಿಗುತ್ತೆ, ಅದನ್ನ ನೀವು ಇಲ್ಲಿ ನೋಡ್ಕೋಬಹುದು. ಓಕೆನಾ? ನಿಮ್ಗೆ ಯಾವ್ದು ಬೇಕೋ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾರೋ ಪ್ರಾಬ್ಲಮ್ ಆದ್ರೆ ನೋಡಿ. ನಿಮ್ಗೆ ಯಾರಿಗಾರೋ ಇಂಟರ್ಫೇಸ್ ನಮ್ಗೆ ಇಲ್ಲಿ ಬರ್ತಾ ಇಲ್ಲ ಅಂದ್ರೆ ಹೇಳಿ, ಅದಕ್ಕೆ ತಕ್ಕಂಗೆ ನಿಮ್ಗೆ ಇದ್ ಮಾಡ್ತೀನಿ. ಸೊ ನಿಮ್ಗೆ ಯಾರಿಗೆ ಈ ಪ್ರೈಸ್ ಇಂದ ಪ್ರಾಬ್ಲಮ್ ಆಗ್ತಾ ಇತ್ತಲ್ಲ, ಐ ಥಿಂಕ್ ಆ ಪ್ರೈಸ್ ಪ್ರಾಬ್ಲಮ್ ಇವಾಗ ಸಾಲ್ವ್ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಪ್ರೈಸ್ ಬೇಕಿದ್ರೆ ನಿಮ್ಗೆ ಇದ್ರಲ್ಲಿ ಕನ್ಫ್ಯೂಷನ್ ಆಗ್ತಿದ್ರೆ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ, ನನಗೆ ಮೂವ್ಮೆಂಟ್ ಬರ್ಬೇಕು ಅಂದ್ರೆ ಒಂದಾದ್ಮೇಲೆ ಒಂದು ರೆಸಿಸ್ಟೆನ್ಸ್ ಬ್ರೇಕ್ ಆಗ್ಬೇಕು. ಅಲ್ಲಿವರೆಗೂ ಮೂಮೆಂಟಮ್ ಬರಲ್ಲ. ಓಕೆನಾ? ಯಾವ್ದು ಇದು ನಾವು ಟ್ರ್ಯಾಪ್ ಸೆಲ್ಲರು, ಟ್ರ್ಯಾಪ್ ಬೈಯರ್ ಸೆಲ್ಲರ್, ಆ ಸೆಟಪ್ ಎಲ್ಲ ಬರುತ್ತಲ್ಲ, ಆ ಟೈಮ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಈ ತರ ರೆಸಿಸ್ಟೆನ್ಸ್ ಗಳು ಬಂದಿರುತ್ತೆ. ಇವಾಗ ನೋಡಿ, ಒಂದು ಬ್ರೇಕ್ ಆಯ್ತು ಅಂದ್ರೆ ಒಂದ್ರ ಮೇಲೆ ಒಂದು ಎಲ್ಲಾ ಬ್ರೇಕ್ ಆಗೋ ಸಾಧ್ಯತೆ ಇರುತ್ತೆ. ಓಕೆನಾ? ಯಾಕಂದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೀನಿ ಏನು, ಫ್ರೈಡೇ ರೇಂಜ್ ಇಂಪಾರ್ಟೆಂಟ್. ಫ್ರೈಡೇ ರೇಂಜ್ ಪ್ರಕಾರ ಏನಿದೆ, 25,000. ಒಂದು ನಿಮಿಷ, ಫ್ರೈಡೇ ರೇಂಜ್ ಪ್ರಕಾರ ಏನಿದೆ, ಫ್ರೈಡೇ ರೇಂಜ್ ಏನಿದೆ 25,029 ನಮಗೆ ಏನಿದೆ ಅದು ಹೈ ಇರೋದು. ಅದ್ರ ಬಿಟ್ರೆ ಕೆಳಗಡೆ ನೋಡಿದ್ರೆ ನಮ್ಗೆ ಕೆಳಗಡೆ ಬಿಟ್ಬಿಡಿ, ಅದ್ರ ಮೇಲೆ ನಾವು ಇಡೀ ವಾರ ಟ್ರೇಡ್ ಆಗಿದ್ದೀವಿ. ಸೊ ಪಾಸಿಬಿಲಿಟಿ ನಾವು ಅಪ್ಸೈಡ್ ಇರೋದೇ ಜಾಸ್ತಿ. ಓಕೆನಾ? ಸೊ ಇಲ್ಲಿ 25,000 ಇಂದ 25,100 ಈ ರೇಂಜ್ ಅಲ್ಲಿ ಇರೋ ಸಾಧ್ಯತೆ ಜಾಸ್ತಿ ಇದೆ. 25,100 ಮೇಲ್ ಟ್ರೇಡ್ ಮಾಡಿದ್ರೆ ನಮ್ಗೆ 200 ಹೋಗ್ಬೋದು, ಅದಕ್ಕಿಂತ ಜಾಸ್ತಿನೂ ಹೋಗೋ ಎಲ್ಲಾ ಪಾಸಿಬಿಲಿಟಿನೂ ಇದೆ. ಇದು
ಪ್ರಾಬಬ್ಲಿ 0 to ಹೀರೋ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಇದ್ರ ಮೇಲೆ ನಾವು ಟ್ರೇಡ್ ಮಾಡಿದೀವಿ. ಇವಾಗ ಏನಿದ್ರು ಇವ್ರು ಎಕ್ಸಿಟ್ ಆಗ್ಬೇಕೆ ಹೊರತು ಇನ್ನೇನು ಮಾಡಕ್ಕೆ ಇವ್ರ ಹತ್ರ ಪಾಸಿಬಿಲಿಟಿ ಇಲ್ಲ. ಅಂಡ್ ಈಗ ನೆನ್ನೆದು ಕೂಡ ಆಕ್ಚುಲಿ 25,000 ಮೇಲೆ ಕ್ಲೋಸ್ ಆಗಿತ್ತು. 25,100 ಅಲ್ಲೂ ಚೆನ್ನಾಗಿ ಆಕ್ಚುಲಿ ಇಂಟ್ರೆಸ್ಟ್ ಇತ್ತು. ಯಾರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಹೇಳಿ ಸರ್, ಹೇಳಿ ಮಹೇಶ್. ಮಹೇಶ್ ಏನೋ ಡೌಟ್ ಇತ್ತಾ, ಏನೋ ಕೇಳ್ಬೇಕಿತ್ತ? ಓಕೆ, ಸೊ ಇಲ್ಲಿ ಹೆಂಗ್ ಯೂಸ್ ಮಾಡೋದು ಅನ್ನೋದಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಗೈಡ್ ಲೈನ್ಸ್ ಕೊಟ್ಬಿಡ್ತೀನಿ. ಆ ಗೈಡ್ ಲೈನ್ಸ್ ನೋಡ್ಕೊಳ್ಳಿ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಏನಿದು ಗೈಡ್ ಲೈನ್ಸ್ ಅಂದ್ರೆ, ನಿಮ್ಗೆ ಯಾರ್ಯಾರಿಗೆ ಝೂಮ್ ಇನ್ ಝೂಮ್ ಔಟ್ ಪ್ರಾಬ್ಲಮ್ ಇತ್ತು ಅದನ್ನ ನೋಡ್ಕೊಳ್ಳಿ. ಇದು ಝೂಮ್ ಇನ್ ಝೂಮ್ ಔಟ್ಗೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಆಯ್ತಾ? ಈ ಜಾಗ ಇಲ್ಲಿ ನಿಮ್ಗೆ ಪ್ಲಸ್ ಅಂತಿರೋದು ಝೂಮ್ ಇನ್ ಆಗುತ್ತೆ, ಮೈನಸ್ ಅಂತಿರೋದು ಝೂಮ್ ಔಟ್ ಆಗುತ್ತೆ. ಅದಲ್ದಲೆ ನಿಮ್ಗೆ ಕೆಲವ್ರಿಗೆ ಈ ತರ ಬರ್ತಾ ಇಲ್ಲ ಅಂದ್ರೆ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ, ಈ ಜಾಗ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನೋಡಿ ಇಲ್ಲಿ ನನಗೆ ಇಂಟ್ರಾಡೇ ಸ್ವಿಂಗ್ ಸೆಟಪ್ ಅಂತ ಬರ್ತಾ ಇದೆ. ನಿಮಗೆ ಪ್ರಾಬಬ್ಲಿ SMC ಅಂತ ಏನೋ ಬರ್ತಾ ಇರುತ್ತೆ. ಓಕೆ, ಸೊ SMC ಅಂತ ಇರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದು ಕರೆಕ್ಟ್ ಆಗಿ ಬರುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಇದೇ ತರಾನೇ ಸೇಮ್ ಎಲ್ಲ ಬರುತ್ತೆ, ಅದನ್ನ ಮಾಡ್ಕೊಳ್ಳಿ. ಅದ್ ಬಿಟ್ರೆ ನಿಮಗೆ ಈ ತರ ಬಂದಿರ್ಬೇಕು. ಇದು ಯಾವ್ದಾರು ಬರ್ಲಿಲ್ಲ ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ನಂಗೆ ಹೇಳಿ. ಇದ್ರಲ್ಲಿ ಮಿನಿಟ್ಸ್ 1 minute, 5 minute, 15 minute, 30 minute, 1 hour, 4 hour, 1 day, 1 week, 1 month ಈ ತರ ಬಂದಿರುತ್ತೆ. ಸೊ ಇಲ್ಲಿ ಯಾರಿಗಾರು ಏನಾರು ಬರ್ತಾ ಇಲ್ಲ ಅಂದ್ರೆ ಹೇಳಿ, ನಾನು ಅದನ್ನ ನಿಮಗೆ ಕರೆಕ್ಟ್ ಆಗಿ ಅದನ್ನ ಸೆಟಪ್ ಮಾಡೋದನ್ನ ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಅದ್ ಬಿಟ್ರೆ ನಿಮಗೆ ಸ್ಟಾಕ್ಸ್ ತಗೋಬೇಕು ಅಂದ್ರೆ ನೀವ್ ಏನ್ ಮಾಡ್ತೀರಾ ಅಂದ್ರೆ, ನಿಮ್ಗೆ ಆಲ್ರೆಡಿ ಇಲ್ಲೊಂದಷ್ಟು ಬಂದಿರುತ್ತೆ. ಓಕೆ, ಅದಕ್ಕೆ ಬೇಕಿದ್ರೆ ನೀವು ಹಾಕೋಬಹುದು. ಇಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೋದು, ನಿಮ್ಗೆ ಯಾವ್ದು ಬೇಕೋ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಟೈಪ್ ಮಾಡಿ. ಫಾರ್ ಎಕ್ಸಾಂಪಲ್ ನಂಗೆ ICICI ಬ್ಯಾಂಕ್ ಬೇಕು ಅಂದ್ರೆ ನಾನು ICICI ಅಂತ ನಾನು ಕಂಟಿನ್ಯೂಸ್ ಆಗಿ ಟೈಪ್ ಮಾಡ್ಬೇಕು, ಅವಾಗ ಈಸಿಯಾಗಿ ಸಿಗುತ್ತೆ. ಅದು ಒಂದು ವೇ ಆಫ್ ಡೂಯಿಂಗ್. ನೋಡಿ ಇಲ್ಲಿ ICICI ಬ್ಯಾಂಕ್ ಇವಾಗ ನೋಡಿ ಇಲ್ಲಿ ಬಂತಲ್ಲ, ನನಗ ಅದ್ ಬಂದಿದ್ದನ್ನ ನಾನು ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಆಪ್ಷನ್ ಬರುತ್ತೆ. ಓಕೆ, ಇದು ಏನಾಗುತ್ತೆ, ಹೊಸದಾಗಿ ನಾನು ಬೇಕಿದ್ರೆ ಚಾರ್ಟ್ ವಿಂಡೋಗೆ ಆಡ್ ಮಾಡ್ಕೋಬಹುದು. ನಾನು ಆಡ್ ಮಾಡಿದ್ರೆ ಹೊಸದಾಗಿ ಚಾರ್ಟ್ ಆಡ್ ಆಗುತ್ತೆ. ನನ್ ಇನ್ನೊಂದು ಮೆಥಡ್ ಇದೆ, ಅದರಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ. ಏನ್ ಮಾಡ್ತೀರಾ ಅಂದ್ರೆ, ಇದೆಯಲ್ಲ ಇಲ್ಲಿ ಪ್ಲಸ್ ಸಿಂಬಲ್ ಇದೆ ನೋಡಿ, ಇಲ್ಲಿ ಈ ಪ್ಲಸ್ ಸಿಂಬಲ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಈ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲೆಲ್ಲ ಬೇರೆ ಬೇರೆ ಸಿಗತ್ತೆ ನಿಮಗೆ. ಸೊ ಇಲ್ಲಿ ನಿಮ್ಗೆ ಯಾವ್ದು ಬೇಕೋ, ಯಾವ ಸೆಗ್ಮೆಂಟ್ ಅಲ್ಲಿ ಬೇಕೋ ಆ ಸೆಗ್ಮೆಂಟ್ ಹೋಗ್ತೀರಾ. ಈಗ ಸಪೋಸ್ NSE ಕ್ಯಾಶ್ ಬೇಕು ಅಂದ್ರೆ NSE ಕ್ಯಾಶ್ ಸೆಗ್ಮೆಂಟ್ ಹೋಗ್ತೀರಾ, ಅಲ್ಲಿ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂತೀರಾ. ಅದೇ MCX ಫ್ಯೂಚರ್ ಬೇಕಾ, ಆ ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಿ ಸೆಲೆಕ್ಟ್ ಮಾಡ್ಕೊಂತೀರಾ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತೀರಾ. ಇಲ್ಲಿ ಏನಾಗುತ್ತೆ ಅಂದ್ರೆ, ಇಂಡಿವಿಜುವಲ್ ಆಗಿ ಒಂದೊಂದಕ್ಕೆ ಮುಂದೆ 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 ಹೋಗಿ ನೀವು ನೋಡ್ಬೇಕಾಗತ್ತೆ. ಅದು ಸ್ವಲ್ಪ TDS ಪ್ರಾಸೆಸ್, ಬಟ್ ಮಾಡ್ಬೇಕಾಗತ್ತೆ. ಇದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಇದ್ರಲ್ಲಿ ಏನೇನ್ ಅವೈಲಬಲ್ ಇದೆ ಪ್ರತಿಯೊಂದು ಇಲ್ಲಿ ಡೀಟೇಲ್ಸ್ ಇದೆ. ಓಕೆ, ಯಾವ್ದ್ಯಾವ್ದು ಇದೆ ಇಲ್ಲಿ ನೋಡಿ. Forex ದಲ್ಲಿ ಯಾವ್ದ್ಯಾವ್ದು ಅವೈಲಬಲ್ ಇದೆ ಇಲ್ಲಿದೆ. ಓಕೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನಿಮಗೆ US ಮಾರ್ಕೆಟ್, ಯುರೋಪ್ ಮಾರ್ಕೆಟ್ ಅಲ್ಲಿ ಯಾವ್ದ್ಯಾವ್ದು ಅವೈಲಬಲ್ ಇದೆ ಅದು ಆಲ್ರೆಡಿ ಇದೆ. ಅದಲ್ಲದೆ ಕಮೋಡಿಟಿ ರಿಲೇಟೆಡ್ ಇಂಪಾರ್ಟೆಂಟ್ ಏನಿದೆಯೋ ಅದು ಇಲ್ಲಿ ಇದೆ. ಅದು ಬಿಟ್ರೆ NSE ಕ್ಯಾಶ್ ಸೆಗ್ಮೆಂಟ್ ಅಲ್ಲಿ ಯಾವ್ದ್ಯಾವ್ದು ಇದೆಯೋ ಇಲ್ಲಿದೆ. MCX ಫ್ಯೂಚರ್ ಅಲ್ಲಿ ಏನಿದೆಯೋ ಇಲ್ಲಿದೆ. NSE ಫ್ಯೂಚರ್ ಅಲ್ಲಿ ಬೇರೆ ಯಾವ್ದ್ಯಾವ್ದು ಇದೆಯೋ ಅದಿದೆ. NCDEX ಮತ್ತೆ MCX ಎರಡು ಕಮೋಡಿಟಿ ರಿಲೇಟೆಡ್, ಅದು ಇಂಡಿಯನ್ ಮಾರ್ಕೆಟ್ಗೆ. ಸೊ ಇವೆರಡಕ್ಕೆ ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಸೊ MCX ಅಲ್ಲಿ ನಿಮ್ಗೆ ಕ್ರೂಡ್ ಅವೆಲ್ಲ ಸಿಗುತ್ತೆ. ಇಲ್ಲಿ ಸ್ವಲ್ಪ ನಿಮ್ಗೆ ಮಸ್ಟರ್ಡ್ ಆಯಿಲ್, ಇದು ಜೀರಾ, ಟರ್ಮರಿಕ್, ಕೊರಿಯಂಡರ್ ಈ ತರದ್ದೆಲ್ಲ ಸಿಗುತ್ತೆ. ಸೊ ಇದು ಬಿಟ್ರೆ ಇಲ್ಲಿ NSE ಕರೆನ್ಸಿ ಕೂಡ ಇದೆ. ಕರೆನ್ಸಿಲಿ ನೀವು ಟ್ರೇಡ್ ಮಾಡೋದಾದ್ರೆ ಅದನ್ನು ನೀವು ನೋಡ್ಕೋಬಹುದು. SGX ನಿಫ್ಟಿ ಇಲ್ಲಿ ನಿಮ್ಗೆ ಮೇನ್ ಆಗಿ ಏನಂದ್ರೆ ಆಫ್ಟರ್ ಮಾರ್ಕೆಟ್ ಅವರ್ಸ್. ನಿಮ್ಗೆ US ಇದ್ರಲ್ಲಿ ಇದು ಮುಂಚೆ SGX ನಿಫ್ಟಿ ಅಂತ ಇತ್ತು, ಅದು ಇವಾಗ ಗಿಫ್ಟ್ ನಿಫ್ಟಿ ಅಂತ ಆಗಿದೆ. ಅದೇನಂದ್ರೆ, ಯೂಶಲಿ ಸಿಂಗಪೂರ್ ಅಲ್ಲಿ ಟ್ಯಾಕ್ಸ್ ಕಮ್ಮಿ ಇದೆ ಅಂತ ಎಷ್ಟೊಂದು ಫಾರಿನ್ ಇನ್ವೆಸ್ಟರ್ಸ್ ಹೋಗ್ಬಿಟ್ಟು ಅಲ್ಲಿ ಏನ್ ಮಾಡೋದು, ನಿಫ್ಟಿ ಫ್ಯೂಚರ್ಸ್ ಅಲ್ಲಿ ಅವರು ಟ್ರೇಡ್ ಮಾಡೋರು.
ಸೊ ಅದನ್ನ ಇಂಡಿಯನ್ ಗವರ್ಮೆಂಟ್ ಇಲ್ಲೇ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲೇ ಗುಜರಾತ್ ಅಲ್ಲಿ ಗಿಫ್ಟ್ ಸಿಟಿ ಅಂತ ಒಂದು ಸ್ಟಾರ್ಟ್ ಮಾಡಿದಾರಲ್ಲ, ಅಲ್ಲಿ ಆಕ್ಚುಲಿ ಅದನ್ನ ಟ್ರೇಡ್ ಮಾಡ್ಸಕ್ ಅವಕಾಶ ಕೊಡ್ತಾ ಇದ್ದಾರೆ. ಓಕೆ, ಸೊ ಅದು ಇಲ್ಲಿ ಬರ್ತಾ ಇದೆ. ಅದೇನಾಗತ್ತೆ ಅಂದ್ರೆ ನಿಮಗೆ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಎಲ್ಲ ಆಗೋದಾದ್ರೆ ನಿಮ್ಗೆ ಈ ಗಿಫ್ಟ್ ನಿಫ್ಟಿ ಮುಖಾಂತರ ಗೊತ್ತಾಗತ್ತೆ. ಇಲ್ಲಿ ನಾವೇನು ಟ್ರೇಡ್ ಮಾಡೋದಿಲ್ಲ. ಓಕೆನಾ? ಅದ್ ಬಿಟ್ರೆ ಇಲ್ಲಿ ನಿಫ್ಟಿ 50 ಇರುವಂತ ಫ್ಯೂಚರ್ಸ್ ಎಲ್ಲ ಇಲ್ಲಿ ಬರ್ತಾ ಇದೆ. ಅದ್ ಬಿಟ್ರೆ ಇದು ಓಪನ್ ಇಂಟ್ರೆಸ್ಟ್ ಬಿಟ್ಟಾಕಿ ಇದೇನ್ ಬೇಡ, ಇದು ಯಾವ್ದು ಬೇಡ. ಕ್ರಿಪ್ಟೋ ಅಲ್ಲಿ ಯಾರು ಮಾಡ್ತೀರಾ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ರಿಪ್ಟೋಸ್ ಮಾತ್ರ ಇಲ್ಲಿ ಇರುತ್ತೆ, ಎಲ್ಲಾ ಕ್ರಿಪ್ಟೋನು ಇರಲ್ಲ. ಓಕೆ, ಯಾವ್ದ್ರಲ್ಲಿ ಮೇಜರ್ ಮೂವ್ಮೆಂಟ್ಸ್ ಇದೆಯೋ ಆ ಕ್ರಿಪ್ಟೋಸ್ ಮಾತ್ರ ಇಲ್ಲಿ ಆಕ್ಚುಲಿ ಮೆನ್ಷನ್ ಆಗಿರುತ್ತೆ. ಓಕೆನಾ? ಸೊ ಇದಿಷ್ಟು ಇಲ್ಲಿ ಅವಕಾಶ ಇರುತ್ತೆ. ಅದ್ ಬಿಟ್ರೆ ನಿಮಗೆ ಬೇರೆ ಏನಾರೋ ಕ್ವಶನ್ಸ್ ಇದ್ರೆ ನೀವು ಕೇಳ್ಬೋದು. ಓಕೆ, ಸಾರಿ, ನಿಮಗೆ ಎಂಟ್ರಿ ಎಕ್ಸಿಟ್ ಅಲ್ಲಿ ಇನ್ನೊಂದಷ್ಟು ಇಂಪಾರ್ಟೆಂಟ್ ವಿಷಯ ಇತ್ತು, ಅದನ್ನ ಹೇಳಲಿಲ್ಲ. ಒಂದ್ ನಿಮಿಷ. ಈಗ ಎಂಟ್ರಿ ತಗೋಬೇಕಾದ್ರೆ ಮುಖ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ಇಲ್ಲಿ ಎಂಟ್ರಿ ತಗೊಂತೀರಲ್ಲ, ಇಲ್ಲಿಂದ ಇದು ರಿಜೆಕ್ಟ್ ಆಗ್ಬೇಕು. ರಿಜೆಕ್ಟ್ ಆದಾಗ ಎಂಟ್ರಿ ತಗೊಂತೀರಾ. ರಿಜೆಕ್ಟ್ ಆದಾಗ ಎಂಟ್ರಿ ತಗೊಂತೀರಾ, ಸ್ಟಾಪ್ ಲಾಸ್ ಇದ್ರ ಕೆಳಗಡೆ ಇಟ್ಕೊಂತೀರಾ. ಓಕೆನಾ? ಟಾರ್ಗೆಟ್ ಏನಾಗತ್ತೆ, ಇಲ್ಲಿ ನಿಯರೆಸ್ಟ್ ಯಾವ್ದು ಆಕ್ಚುಲಿ ನಿಮಗೆ ಇಲ್ಲಿ ಸಪ್ಲೈ ಝೋನ್ ಕಾಣಿಸ್ತಾ ಇದೆಯಲ್ಲ, ಅದೇ ನಮಗೆ ಟಾರ್ಗೆಟ್ ಆಗುತ್ತೆ. ಓಕೆನಾ? ಸೊ ಇಲ್ಲಿಂದಾನು ಕೆಳಗ್ ಬಂದ್ರೆ ಇದು ನೋಡಿ, ಇಲ್ಲಿ ರಿಜೆಕ್ಟ್ ಆಗ್ತಾ ಇದೆಯಲ್ಲ, ಇಲ್ಲಿಂದ ನಮ್ಗೆ ಇದು ಟಾರ್ಗೆಟ್ ಆಗುತ್ತೆ. ಓಕೆನಾ? ಸೊ ಇಲ್ಲಿಂದ ಇಲ್ಲೇ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಿದ್ದಾಗ ಟ್ರೇಡ್ಗಳು ಕಷ್ಟ. ಯೂಶಲಿ ಎಕ್ಸ್ಪೈರಿಲೆಲ್ಲ ಇದೇ ತರ ಆಗತ್ತೆ. ಮೂವ್ಮೆಂಟ್ ಇವತ್ತು ಬರ್ತಾ ಇಲ್ಲ ನಮ್ ಪರವಾಗಿ ಅಂದ್ರೆ ಇಟ್ ಈಸ್ ಬೆಟರ್ ದಟ್ ವಿ ಎಕ್ಸಿಟ್ ಅವರ್ ಟ್ರೇಡ್. ಬರೋದಾದ್ರೆ ಲಾಸ್ಟ್ 1 hour ಅಲ್ಲಿ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ ನಮ್ ಪರವಾಗಿ. ಯಾಕಂದ್ರೆ ನಮ್ಮ ಲೆವೆಲ್ಗಿನ ಕೆಳಗಡೆ ಇದ್ರೆ ಇಟ್ ಈಸ್ ನಾಟ್ ಗುಡ್. ಇದು ಯಾಕೆ ಅಂದ್ರೆ ಕೆಳಗ್ ಬರ್ತಾ ಇದೆ, ಇಟ್ ಈಸ್ ನಾಟ್ ಲುಕಿಂಗ್ ಗುಡ್. ಓಕೆನಾ? ಇಟ್ ಈಸ್ ನಾಟ್ ಲುಕಿಂಗ್ ಗುಡ್. ಇವತ್ತಿಂದು ಡೇಟಾ ಕಾಣಿಸಿದ್ರೆ ಏನ್ ಕಾಣಿಸ್ತಾ ಇದೆ ಅಂದ್ರೆ 25,000 ಇಂದ 25,100 ಈ ರೇಂಜ್ ಅಲ್ಲಿ ಆಕ್ಚುಲಿ ಎಕ್ಸ್ಪೈರಿ ಆಗುತ್ತೆ ಅಷ್ಟೇ ಕಾಣಿಸ್ತಾ ಇರೋದು. ಇದು ಮೇಲ್ಗಡೆ ಹೋಗ್ಬೇಕಾಗಿತ್ತು, ಹೋಗ್ತಾ ಇಲ್ಲ. ಯಾಕಂದ್ರೆ ಅದು ಇಂಪಾರ್ಟೆಂಟ್ ಗ್ಯಾಪ್ ಫಿಲ್ ಆದ್ಮೇಲೆ ಅದು ಮೇಲ್ ಹೋಗೋದು ಜನರಲ್ ಆಗಿ ಆಗತ್ತೆ. ಬಟ್ ಅದು ಆಗ್ತಾ ಇಲ್ಲ ಅಂದ್ರೆ ಇಟ್ ಈಸ್ ನಾಟ್ ಗುಡ್ ಫಾರ್ ದ ಮಾರ್ಕೆಟ್. ಇಟ್ ಈಸ್ ನಾಟ್ ಮೂವಿಂಗ್ ಇನ್ ಅವರ್ ಫೇವರ್. ಅದ್ ಹೇಳ್ತಾ ಇದೆ ಅಂದ್ರೆ ಅದ್ರ ತಕ್ಕಂಗೆ ನಾವು ನಮ್ ಡಿಸಿಷನ್ಸ್ ತಗೋಬೇಕಾಗತ್ತೆ. ಸೊ ಇಲ್ಲಿ ಏನಾಗುತ್ತೆ, ಎಂಟ್ರಿ ತಗೊಂಡ್ರಿ, ಎಂಟ್ರಿ ತಗೊಂಡಿದ್ದು ಸ್ಟಾಪ್ ಲಾಸ್ ಟ್ರಿಗರ್ ಆಗಿದೆ ನೋಡಿ ಇಲ್ಲಿ. ಓಕೆನಾ? ಸೊ ಎಂಟ್ರಿ ತಗೊಂಡ್ರೆ ಸ್ಟಾಪ್ ಲಾಸ್ ಇಲ್ಲಿ ಟ್ರಿಗರ್ ಆಗಿರುತ್ತೆ, ಇಲ್ಲಿ ಟಾರ್ಗೆಟೇ ಬಂದ್ಬಿಟ್ಟಿದೆ. ಓಕೆನಾ? ಸೊ ನಿಮಗೆ ಇವಾಗ ಇಂಪಾರ್ಟೆಂಟ್ ಏನಾಗ್ಬೇಕಾಗಿದೆ, ಈಗ ಎಂಟ್ರಿ ತಗೊಂಡ್ರೆ ಸ್ಟಾಪ್ ಲಾಸ್ ಇದೆ, ಇದೆಲ್ಲ ಆಯ್ತಲ್ಲ, ಇಲ್ಲಿ ಕೆಲವೊಂದು ಹೆಂಗ್ ಎಕ್ಸಿಟ್ ಮಾಡೋದು. ಎಲ್ಲರೂ ಎಂಟ್ರಿ ಮಾಡ್ಬಿಡ್ತೀವಿ, ಎಕ್ಸಿಟ್ ಮಾಡೋದ್ ಪ್ರಾಬ್ಲಮ್ ಆಗತ್ತೆ. ಸೊ ಫಸ್ಟ್ ಏನು ಅಂದ್ರೆ ಎಕ್ಸಿಟ್, ಸ್ಟಾಪ್ ಲಾಸ್ ಹಿಟ್ ಆಯ್ತಾ, ಇದು ಎಕ್ಸಿಟ್. ಇದು ಒಂದ್ ವೇ ಆಫ್ ಎಕ್ಸಿಟಿಂಗ್. ಸೆಕೆಂಡ್ ವೇ ಆಫ್ ಎಕ್ಸಿಟಿಂಗ್ ಏನು ಅಂದ್ರೆ 1:2 ರಿಸ್ಕ್ ರಿವಾರ್ಡ್ ಬಂತ, ನೀವು ಅವಾಗ ಬೇಕಿದ್ರು ಎಕ್ಸಿಟ್ ಮಾಡ್ಬೋದು, ಇದು ನಿಮಗ್ ಬಿಟ್ಟಿದ್ದು. ಮೂರನೇದು ಟಾರ್ಗೆಟ್ ಹಿಟ್ ಆಯ್ತಾ, ಟಾರ್ಗೆಟ್ ಹಿಟ್ ಆದ್ರೆ ಎಕ್ಸಿಟ್. ನಾಲ್ಕನೇದು ಹೊಸದಾಗಿ ಸಪ್ಲೈ ಝೋನ್ ಕ್ರಿಯೇಟ್ ಆಯ್ತಾ, ಅವಾಗ್ಲೂ ಎಕ್ಸಿಟ್. ಅಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರಾಬ್ಲಮ್, ನೀವು ಮಾಡ್ಬೇಕಾದ್ರೆ ಸಪೋಸ್ ಈ ಸಪ್ಲೈ ಝೋನ್ ಇರ್ಲಿಲ್ಲ ಅಂತ ಇಟ್ಕೊಳ್ಳಿ, ನೀವು ಟ್ರೇಡ್ ಮಾಡೋ ಟೈಮಲ್ಲಿ ಇದನ್ನ ಮಾತ್ರ ನೋಡಿದ್ರೆ ಇದು ಇರ್ಲಿಲ್ಲ. ಸೊ ಏನಾಯ್ತು, ಇಲ್ಲಿ ಪ್ರೈಸ್ ಬಂತ, ಇಲ್ಲಿ ಪ್ರೈಸ್ ಬಂದು ಇಲ್ಲಿ ತನಕ ಹೋಯ್ತು. ಇಲ್ಲಿ ತನಕ ಹೋದಾಗ ಹೊಸದಾಗಿ ಸಪ್ಲೈ ಝೋನ್ ಕ್ರಿಯೇಟ್ ಆಯ್ತಾ, ಇಮಿಡಿಯೇಟ್ ಆಗಿ ಎಕ್ಸಿಟ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ಸರ್ ಹಾ, ಓಕೆ, ಅರ್ಥ ಆಗ್ತಾ ಇದೆ ಸರ್. ಹಾ. ಸಪೋರ್ಟ್ ಫೇಲ್ ಆಗತ್ತೆ, ಕೆಲವೊಂದ್ ಟೈಮ್ ಸಪೋರ್ಟ್ ಫೇಲ್ ಆಗತ್ತೆ, ಕೆಲವೊಂದ್ ಟೈಮ್ ಎಲ್ಲಾ ಫೇಲು ಆಗತ್ತೆ. ಈಗ ಏನಾಗುತ್ತೆ ಅಂದ್ರೆ 25,000 ಅಲ್ಲಿ ಸಪೋರ್ಟ್ ತಗೊಂಡ್ ಮತ್ತೆ ಮೇಲೂ ಬರ್ಬೋದು, ಬರಕ್ ಆಗಲ್ಲ ಅಂತಲ್ಲ. ಬಟ್ ಏನಾಗುತ್ತೆ ಅಂದ್ರೆ ನಿಮ್ಗೆ ರಿಸ್ಕ್ ಆಕ್ಚುಲಿ ಜಾಸ್ತಿ ಆಗ್ತಾ ಇದೆ, ನಾವ್ ಅನ್ಕೊಂಡಿದ್ ಪ್ರಕಾರ ಆಗ್ತಾ ಇಲ್ಲ. ಕರೆಕ್ಟಾ? ನಾವ್ ಅನ್ಕೊಂಡಿದ್ದೇನೋ ಅದು ಆಗ್ತಾ ಇಲ್ಲ. ಅನ್ಕೊಂಡಿದ್ ಪ್ರಕಾರ ಆಗಿದ್ರೆ ಅದ್ರ ಕತೆ ಬೇರೆ ಇತ್ತು. ಅನ್ಕೊಂಡಿದ್ದ ಎಗೇನ್ಸ್ಟ್ ಆಗ್ತಾ ಇದೆ, ವಿಚ್ ಇಸ್ ನಾಟ್ ಗುಡ್. 25,000 ಹೋಲ್ಡ್ ಆಗುತ್ತೆ, ಯಾಕಂದ್ರೆ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ್ಲೂ ಇದೆ. ಸೊ ಆದ್ರಿಂದ 25,000 ಹೋಲ್ಡ್ ಆಗಿ ಅದ್ರ ಮೇಲ್ ಹೋಗುತ್ತೆ.
ಬಟ್ ನಮ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೇ 25,100 25,200 ಈ ಲೆವೆಲ್ಗೆ ಹೋಗುತ್ತೆ ಅಂತ ಅದು ಆಗ್ತಾ ಇಲ್ಲ. ಅದು ಕ್ಲಿಯರ್ ಆಯ್ತಾ? ಸೊ ಇಷ್ಟ್ರಲ್ಲಿ ಯಾರಿಗಾರ ಏನಾರ ಡೌಟ್ ಇದ್ರೆ ಹೇಳಿ, ಏನಾರ ಡೌಟ್ ಇದ್ರೆ ನಿಮ್ ಡೌಟ್ ಅನ್ನು ಕ್ಲಾರಿಫೈ ಮಾಡ್ತೀನಿ. ಆ ಪ್ರೈಸ್ ಒಂದೇ ಸರ್, ಹೇಳಿ. ಪ್ರೈಸ್ ಡಿಫ್ರೆನ್ಸ್ ಇದೆ ಸರ್. ಏನ್ ಸರ್ ಪ್ರೈಸ್ ಇದರಲ್ಲಿ ಜಾಸ್ತಿ, ಸಿಸ್ಟಮ್ ಅಲ್ಲಿ ಜಾಸ್ತಿ ಹೋಗ್ತಾ ಇದೆ, NS ಇದ್ರಲ್ಲಿ ಟ್ರೇಡಿಂಗ್ ಅಲ್ಲಿ ಕರೆಕ್ಟ್ ಆಗಿ ಹೋಗ್ತಾ ಇದೆ. ಸರ್ ಅದನ್ನೇ ನಾನು ನಿಮ್ಗೆ ಅವಾಗ್ಲೇ ಹೇಳಿದ್ದು ನಿಮಗೆ. ಇಲ್ಲಿ ಏನಾಗತ್ತೆ ಅಂದ್ರೆ, ಇಲ್ಲಿ ನೀವು ಚೂಸ್ ಮಾಡ್ಬೇಕಾದ್ರೆ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ NSE ಕ್ಯಾಶ್ ಅಂತ ಬರುತ್ತೆ ನೋಡಿ, ಇಲ್ಲಿ NSE ಗೆ ಹೋಗಿ NSE ಕ್ಯಾಶ್ ಅಲ್ಲಿ ನಿಫ್ಟಿ ಹ್ಯಾಶ್ ಅಂತ ಬರುತ್ತೆ. ಇಲ್ಲಿ ಬರೋದು ಫ್ಯೂಚರ್ ಪ್ರೈಸ್, ಬಟ್ ನೀವು ಇಲ್ಲಿಂದನೂ ಟ್ರೇಡ್ ಮಾಡ್ಬೋದು, ಏನು ಡಿಫ್ರೆನ್ಸ್ ಆಗಲ್ಲ. ಇಲ್ಲೂ ಹಂಗೆ ಇರುತ್ತೆ, ಎಲ್ಲ ಒಂದೇ ತರನೇ. ನೋಡಿ ಇಲ್ಲಿ ಆಕ್ಚುಲಿ ಸಪೋರ್ಟ್ ಝೋನ್ ಇದೆ, ಓಕೆನಾ? ಇಲ್ಲಿ ರಿಜೆಕ್ಟ್ ಆಗಿದೆ, ಇವಾಗ ಇಲ್ಲಿ ಹೊಸದಾಗಿ ಎಂಟ್ರಿ ಬರ್ಬೋದು. ಓಕೆ, ನಮ್ಮ ಎಕ್ಸ್ಪೈರಿ ಸ್ಟ್ರಾಟಜಿ ಪ್ರಕಾರ ಏನಿತ್ತು, 25,000 ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಏನಿದೆ, ಪುಟ್ ಅಲ್ಲಿ ಇದೆ. ಇವತ್ತಿನ ಬೆಳಗ್ಗೆ ಚೆಕ್ ಮಾಡಿದ್ರೆ ನೀವು 25,200 ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಲ್ ಅಲ್ಲಿ ಇದೆ. ಸೊ ಮೇಲಿಂದ ಕೆಳಗ್ ಬಂದಿದೆ, ಇವಾಗ ಇಲ್ಲಿಂದ ಆಕ್ಚುಲಿ ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ಆದ್ರೆ ಓಕೆ, ಇಲ್ಲಾಂದ್ರೂ ಇದು ಒಂದೊಂದ್ಸಲ ಏನಾಗುತ್ತೆ, ಇದು ಆಕ್ಚುಲಿ ಬ್ರೇಕ್ ಆಗುತ್ತೆ, ಅದಾದ್ಮೇಲೆ ಹೊಸದಾಗಿ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಇದುವರೆಗಂತೂ ಇಲ್ಲ. ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಈಗ ನಮಗೆ ಎಲ್ಲಿ ಮಾಡೋಣ, ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ, 25,000 ಅಲ್ಲಿ 2,80,000 ಆಕ್ಚುಲಿ ಕಾಲ್ ಆಪ್ಷನ್ ಬಂದಿದೆ. ಇಲ್ಲಿ 1,63,000 ಬಂದಿದೆ. ದಿಸ್ ಇಸ್ ಆಲ್ಸೋ ನಾಟ್ ಸ್ಮಾಲ್, ಓಕೆನಾ? ಸೊ ಇದು ಅಷ್ಟು ಈಸಿಯಾಗಿ ದುಡ್ಡು ಕೊಡಲ್ಲ ಇವ್ರಿಗೆ. ಸೊ ಇವ್ರು ವಾಪಸ್ ಇವತ್ತು ಏನಾಗುತ್ತೆ ಅಂದ್ರೆ ಪ್ರಾಬಬ್ಲಿ 25,000 ಒಳಗಡೆನೆ ಇರುತ್ತೆ. ಸೊ ಏನಾಗುತ್ತೆ, 25,000 ಪುಟ್ಟು ಕಾಲು 2 0 ಆಗುತ್ತೆ. ಇವತ್ತಿನೇನೂ ಆಗಲ್ಲ, ಇವತ್ತೇನ್ 0 ಹೀರೋನು ಬರಲ್ಲ, ಏನೂ ಬರಲ್ಲ. ಬರೋದಾಗಿದ್ರೆ ಈಗ ಬರ್ಬೇಕು, ಇಲ್ಲಿಂದ ಮೇಲ್ ಹೋಗ್ಬೇಕು, ಇಲ್ಲ ಅಂದ್ರೆ ಇಟ್ ಇಸ್ ಆಫ್ ನೋ ಯೂಸ್. ಓಕೆನಾ? ಅರ್ಥ ಆಗ್ತಾ ಇದೆಯಾ? ಸರಿ, ಈ ಸಾಫ್ಟ್ವೇರ್ ಯೂಸ್ ಮಾಡೋದ್ ಗೊತ್ತಾಗ್ತಾ ಇದೆಯಾ? ಯಾರಿಗಾರ ಏನಾರ ಕನ್ಫ್ಯೂಷನ್ ಇದ್ರೆ ಹೇಳಿ. ಸಾಫ್ಟ್ವೇರ್ ಯೂಸ್ ಮಾಡೋದ್ರಲ್ಲಿ ಯಾರಿಗಾರ ಏನಾರ ಕನ್ಫ್ಯೂಷನ್ ಇದ್ರೆ ಹೇಳಿ. ಏನು ಕನ್ಫ್ಯೂಷನ್ ಇಲ್ಲ ಅಂದ್ರೆ ಈ ಕ್ಲಾಸ್ ಇಲ್ಲೇ ವೈಂಡ್ ಆಫ್ ಮಾಡ್ತೀನಿ, ಇದನ್ನ ರೆಕಾರ್ಡಿಂಗ್ ಮಾಡಿರ್ತೀನಿ. ನಿಮ್ಗೆ ಇನ್ನೇನಾರ ಡೌಟ್ ಇದ್ರೆ ಕೇಳಿ. ಸರ್ ಇವತ್ತು ಮಾರ್ನಿಂಗ್ ಆಕ್ಚುಲಿ ಗ್ರೀನ್ ಕ್ರಾಸ್ ಆಯ್ತು, ರಿಜೆಕ್ಟ್ ಆಗಿ. ಸರಿಯಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಸರ್ ಇವತ್ತು ಮಾರ್ನಿಂಗ್ ಹಾ ಸರಿ. ಅದು ಗ್ರೀನ್ ಇಂದ ಬಂದು ರಿಜೆಕ್ಟ್ ಆಗಿ ಅಪ್ ಹೋಯ್ತು, ಬಟ್ ಅಲ್ಲೆಲ್ಲೂ ಆರೆಂಜ್ ಬಾರ್ ಕ್ರಿಯೇಟ್ ಆಗಿರ್ಲಿಲ್ಲ. ಹಾ ಅದು ಫುಲ್ ವಾಪಸ್ಸು ಡೌನ್ಲೋಡ್ಸ್ ಬಂದು ಗ್ರೀನ್ ಬಂದು ಮತ್ತೆ ಡೌನ್ಲೋಡ್ಸ್ ಬರೋ ಗಂಟ ಆರೆಂಜ್ ಬಾರ್ ಕ್ರಿಯೇಟ್ ಆಗಿರ್ಲಿಲ್ಲ. ಅಲ್ಲ, ಅದು ಏನಾಗತ್ತೆ ಅಂದ್ರೆ ಅದನ್ನೇ ಹೇಳ್ತಾ ಇರೋದು, ಹೊಸದಾಗ ಅದು ಕ್ರಿಯೇಟ್ ಆಗತ್ತೆ. ಅದು ಕ್ರಿಯೇಟ್ ಆದಾಗ್ಲೂ ಕೆಲವೊಂದ್ ಟೈಮ್ ನಿಮ್ಗೆ ಅವಾಗ ಸಿಕ್ಕಿರಲ್ಲ ಆಪರ್ಚುನಿಟಿ, ಆಮೇಲೆ ಸಿಗತ್ತೆ ಆಪರ್ಚುನಿಟಿ. ಅಂದ್ರೆ ಇದು ಟ್ರೇಡ್ ಸ್ಟಾರ್ಟ್ ಆಗ್ತೀನಿ ಇಮೇಜ್ ಕ್ರಿಯೇಟ್ ಆಗಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಆದ್ಮೇಲೆ, ಅಂದ್ರೆ 10 ನಿಮಿಷ ಆದ್ಮೇಲೆ ಅದು ಕ್ರಿಯೇಟ್ ಆಯ್ತು ಆರೆಂಜ್ ಬಾರ್. ಅದಕ್ಕೋಸ್ಕರ ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಹೇಳಿ ಸರ್. ಅದು ಮಾರ್ನಿಂಗ್ ನಾನು ಟ್ರೇಡ್ ತಗೊಂಡಾಗ ಹ್ಮ್ ಸ್ವಲ್ಪ ಸ್ಟಾರ್ಟ್ ಆಯ್ತು, ಅರ್ಲಿ ಮಾರ್ನಿಂಗ್ ಸ್ಟಾರ್ಟಿಂಗ್ 9 ಕಾಲಿಗೆ ತಗೊಂಡೆ. ಹ್ಮ್ ಅದು ಪಿಕಪ್ ಉಂಟು ಅಪ್ ಟು 5,102 ವರೆಗೂ ಹೋಯ್ತು. ಬಟ್ ಅಲ್ಲಿಂದ ರಿಜೆಕ್ಟ್ ಆಯ್ತಲ್ಲ ಡೌನ್ಲೋಡ್ಸ್ ಬರ್ಬೇಕಂತ, ಅಲ್ಲಿ ಎಲ್ಲೂ ಬಾರ್ ಬಂದಿರತ್ತಲ್ಲ. ಇಲ್ಲಿ ನೋಡಿ, ಇಲ್ಲಿ ಏನೋ ಸಪೋರ್ಟ್ ಇತ್ತು ಅಂದ್ರೆ ಇಲ್ಲಿಂದ ರಿಜೆಕ್ಟ್ ಆದಾಗ ಇಲ್ಲಿ ಬಂದಿರುತ್ತಲ್ಲ. ಅಲ್ಲಿ ಬಂದಿರ್ಲಿಲ್ಲ ಸರ್. ಇಲ್ಲಿ ಇದೆಯಲ್ಲ ಫಸ್ಟ್ ಮೇಲ್ಗಡೆ ಬಾರ್ ಇದೆ. ಇಮಿಡಿಯೇಟ್ ಆಗಿ ಬರಲ್ಲ ಸರ್, ಆಮೇಲಿಂದ ಬರುತ್ತಲ್ಲ ಅದು. ಇದು ಮೂವ್ಮೆಂಟ್ ಆದ್ಮೇಲೆ ಬರುತ್ತದು.
ಅಂದ್ರೆ 2 ಬಾರ್ ಕ್ರಿಯೇಟ್ ಆದ್ಮೇಲೆ 2 ಕ್ಯಾಂಡಲ್ ಕ್ರಿಯೇಟ್ ಆದ್ಮೇಲೆ ಬಂತು ಸರ್ ಅದು. ಅದು ಕನ್ಫರ್ಮೇಶನ್ ಸಿಗ್ಬೇಕಲ್ಲ ಸರ್ ಅದಕ್ಕೆ. ಓಕೆ ಓಕೆ. ಅದು ಕನ್ಫರ್ಮೇಶನ್ ಸಿಕ್ಕಿದಾಗ ಇದು ಆಕ್ಚುಲಿ ಪ್ರಾಬ್ಲಮ್ ಅಂತ ತೋರಿಸ್ತಾ ಇದೆ. ಸೊ ಅದಾದ್ಮೇಲೆ ನಿಮಗೆ ಬೆಟರ್ ಅವಾಗ ನೀವು ಇಲ್ಲಿಂದ ಬೈ ಆನ್ ಡಿಪ್ಸ್ ಅಲ್ಲ, ಇಲ್ಲಿ ಸೆಲ್ ಆನ್ ರ್ಯಾಲೀಸ್ ವಿಲ್ ಬಿ ಐಡಿಯಲ್ ಅಂತ ಹೇಳ್ತಾ ಇದೆ ಅದು. ಓಕೆನಾ? ಸ್ವಲ್ಪ ಯೂಸ್ ಮಾಡಿ ಸರ್, ಯೂಸ್ ಮಾಡ್ದಂಗೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದು ಇನಿಷಿಯಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಓಕೆ ಸರ್. ಹಾ ಸರ್ ಯಾವತ್ತನ ಏನೋ ಸೆಂಟ್ರಲ್ ಏನೋ ಪ್ರಾಬ್ಲಮ್ ಆಗಿ ಡೌಟ್ ಇದ್ರೆ ಯಾರು ಕಾಲ್ ಮಾಡೋಣ ಸರ್? ಸರ್ ಸಾಫ್ಟ್ವೇರ್ ಯೂಸ್ ಮಾಡಕ್ ನಿಮ್ಗೆ ಏನಾರ ಕನ್ಫ್ಯೂಷನ್ ಇದ್ರೆ ನನಗೆ ಕಾಲ್ ಮಾಡಿ ಬೆಟರ್. ಯಾಕೆಂದ್ರೆ ಅಲ್ಲಿ ನೀವು ಮಾತಾಡಿದ್ರು ಅವರು ನಿಮಗೆ ಅವ್ರಿಗೆ ಕನ್ನಡ ಬರಲ್ಲ, ಹಾ ನೀವು ತಮಿಳಲ್ಲಿ ಮಾತಾಡಕ್ ಆಗಲ್ಲ, ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಿನ್ನೆ ಮಾಡಿದ್ರು ಸರ್, ಅವ್ರು ತಮಿಳಲ್ಲಿ ಮಾತಾಡಿದ್ರು, ಆಗ ಸ್ವಲ್ಪ ಗೊತ್ತಾಯ್ತು, ತಮಿಳಲ್ಲಿ ಮಾತಾಡ್ದ. ಅದು ಹಾ ನನ್ಗೆ ಗೊತ್ತಾಗತ್ತೆ, ಅದು ಪ್ರಾಬ್ಲಮ್ ಆಗುತ್ತೆ. ನನಗೆ ಅಲ್ಲ, ಯಾವತ್ತನ ಮಾಡ್ಬೇಕಂದ್ರೆ ಯಾವ ಟೈಮಲ್ಲಿ ಮಾಡ್ಬೇಕು ಸರ್ ನಿಮ್ಗೆ? ಸರ್ ನೀವ್ ಮಾಡಿ, ನಾನು ಬಿಸಿ ಇದ್ರೆ ನಾನು ಹಾ ಆಮೇಲೆ ರಿಪ್ಲೈ ಮಾಡ್ತೀನಿ, ಇಲ್ಲ ಮೆಸೇಜ್ ಹಾಕಿ. ಹಾ ಓಕೆ ಓಕೆನಾ? ಸರ್. ನಿಮ್ಮ ವೇವ್ ಅನಾಲಿಸ್ ನೀವು ನಿಮ್ಮ ಹತ್ರ ಟ್ರೈನಿಂಗ್ ಇದೆಯಾ ಸರ್? ಏನ್ ಸರ್ ಅರ್ಥ ಆಗಿಲ್ಲ. ವೇವ್ ಅನಾಲಿಸ್ ಕಲಿಯೋಕೆ. ವೇವ್ ಅನಾಲಿಸಿಸ್ ಹಾ ಎಲ್ಲ ನಾನ್ ಪರ್ಸನಲ್ ಆಗಿ ಮಾಡ್ತಾ ಇಲ್ಲ ಸರ್. ನಾನ್ ವೇವ್ಸ್ ಎಲ್ಲ ಮಾಡಲ್ಲ, ನಾನ್ ಟೈಮ್ ಹಾ ಟ್ರೇಡಿಂಗ್ ಎಲ್ಲ ಮಾಡ್ತೀನಿ. ಬಟ್ ಈ ಕಂಪ್ನಿಲಿ ಏನೋ ಮಾಡ್ತಾ ಇಲ್ಲ ಅದನ್ನು. ಟೈಮ್ ಓಹೋ. ಪ್ರಕಾರ ನಾವು ನೋಡ್ತೀವಿ, ಆ ಯಾವ ಟೈಮ್ ಅಲ್ಲಿ ಎಂಟ್ರಿ ತಗೊಳ್ಳೋದು ಅನ್ನೋದಕ್ಕೆ ಅದು ಸಪ್ರೇಟ್ ಬರುತ್ತೆ. ವೇವ್ ಅನಾಲಿಸಿಸ್ ನಾನ್ ಪರ್ಸನಲ್ ಆಗಿ ನಾನು ಯೂಸ್ ಮಾಡ್ತಾ ಇಲ್ಲ. ಓಹೋ. ಹ್ಮ್ ಹ್ಮ್ ಸರ್ ಇದು ತಿರ್ಗಿ ಮಂತ್ಲಿ ಎಷ್ಟಿರುತ್ತೆ ಸರ್ ಪ್ರೈಸ್ ಇದು ಫ್ರೀ ಆದ್ಮೇಲೆ? ಯಾವ್ದು ಸರ್? ಫ್ರೀ ಆದ್ಮೇಲೆ ಸರ್ ಇದು ಆಫರ್ ಇರುತ್ತೆ, ನಾ ಹೇಳ್ತೀನಿ. ಹೇಳ್ತೀರಾ ಆಮೇಲೆ? ಹಾ ಸರ್ ಓಕೆ ಸರ್. ಓಕೆ ಸರ್ ಓಕೆ. ಸರಿನಾ? ಇನ್ಯಾರ್ಗಾರ ಏನಾರ ಡೌಟ್ ಇತ್ತಾ? ಇನ್ಯಾರ್ಗಾರ ಏನಾರ ಡೌಟ್ ಇದ್ರೆ ಹೇಳಿ. ಯಾರಿಗೂ ಏನು ಡೌಟ್ ಇಲ್ಲ ಅಂದ್ರೆ ನಾನು ಇದನ್ನ ಇಲ್ಲೇ ವೈಂಡ್ ಆಫ್ ಮಾಡ್ತೀನಿ. ಕ್ಲಿಯರ್? ಅಲ್ಲ ಸರ್, ಒಂದ್ ನಿಮಿಷ ಸರ್. ಹೇಳಿ ಹೇಳಿ ಹಲೋ ಹೇಳಿ. ಸರ್, ಈಗ ರೆಸಿಸ್ಟೆನ್ಸ್ ಕಟ್ ಆಗ್ಬಿಟ್ಟಿದೆಯಲ್ಲ ಈಗ 5 ಮಿನಿಟ್ ಕ್ಯಾಂಡಲ್ ಅಲ್ಲಿ, ಹ್ಮ್ ಅವಾಗ ಇನ್ನೂ ಡೌನ್ ಬರುತ್ತೆ ಅಂತ ಒಂದು ಮುನ್ಸೂಚನೆನಾ ಇದು? ಸರಿ, ಇನ್ನು ಡೌನ್ ಬರೋದಂತಲ್ಲ, ಈಗ ಡೌನ್ ಬಂದಿದೆಯಲ್ಲ, ಇನ್ನು ಡೌನ್ ಬಂದಿದೆ. ಅಲ್ಲ, ಡೌನ್ ಈಗ ಕೆಳಗಡೆ ಇವಾಗ ಇದು ರೆಸಿಸ್ಟೆನ್ಸ್ ಕಟ್ ಆಗ್ಬಿಟ್ಟಿದೆಯಲ್ಲ, ಆವಾಗ್ಲೇ ಇತ್ತು, ಈಗ ಫುಲ್ ಮೇಲೆ ಹೋಗಿದೆ, ಕಟ್ ಆಗಿದೆ. ಹೌದು ಸರ್, ಡೌನ್ ಇದೆ. ಬಟ್ ಡೌನ್ ಇದೆ ಅನ್ನೋದಕ್ಕೆ ಕಟ್ ಆಗಿದೆ, ಅದು ಹೌದು. ಅದಕ್ಕೇನು ಈಗ ರೆಸಿಸ್ಟೆನ್ಸ್ ಕಟ್ ಆಗಿದೆ. ಒಂದ್ ನಿಮಿಷ ತಡೀರಿ, ನಿಮ್ಗೆ ಅಲ್ಲೇ ತೋರಿಸ್ತೀನಿ. ಸರ್ ಇದು ಆವಾಗ್ಲೇ ಬಂತು, ನೀವು ಕರೆಕ್ಟ್ ಪ್ರೈಸ್ ಕ್ಲಿಕ್ ಕೊಡಿ ಹೊಡೆದಿದ್ರು ಬಂತು, ಈಗ ಏನೋ ಬೇರೆ ತೋರಿಸ್ತಾ ಇದೆಯಲ್ಲ ಪ್ರೈಸ್. ಏನ್ ಸರ್? ನೀವು ತೋರಿಸ್ತಿರಲ್ಲ ಸರ್, ಲೀಸ್ಟ್ ಹೋಗ್ಬಿಟ್ಟು ನಿಫ್ಟಿ ಒಂದ್ 2 ಬಂತಲ್ಲ, ನಿಫ್ಟಿ ಸ್ಟಾರ್ ತರ, ಹ್ಮ್ ಅದು ಸೆಟ್ ಮಾಡಿದ್ರೆ ಕರೆಕ್ಟ್ ಪ್ರೈಸ್ ಬಂತು, ಈಗ ಬರ್ತಾ ಇಲ್ಲ. ಅದು ಮತ್ತೆ ಮಾಡ್ಬೇಕಾಗತ್ತೆ ಸರ್. ನೀವ್ ಸರ್ ಇದು ಇದು ಸರ್ ಏನು ನಿಫ್ಟಿ ನೋಡಿಲ್ಲ ನಿಫ್ಟಿ ಐಟಿ ಅಂತಿದೆ, ನಿಫ್ಟಿ ಅಂತಿದೆ. ಸರ್. ನಿಫ್ಟಿ ಐಟಿ ತಗೋಬೇಡಿ, ನಿಫ್ಟಿ ಐಟಿ ಬೇರೆ. ಹೌದಾ? ನಿಫ್ಟಿ ಐಟಿ ಬೇರೆ, ಅದು ತಗೋಬೇಡಿ. ಇಲ್ಲಿ ನೋಡಿ, ಇಲ್ಲಿ ಇದು ಅದು ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಹೆಂಗಿದ್ಯೋ ಇಲ್ಲೂ ಹಂಗೆ ಬರುತ್ತೆ ನೋಡಿ, ಇಲ್ಲೂ ಎಕ್ಸಾಕ್ಟ್ಲಿ ಅದೇ ತರ ಬರುತ್ತೆ. ಈ, ಒಂದ್ ನಿಮಿಷ ಸರ್, ಒಂದೇ ನಿಮಿಷ. 25,105. ಅಲ್ಲ, ಈಗೊಂದು ನೀವು ಲೀಸ್ಟ್ ಅಲ್ಲಿ ತೋರಿಸ್ತಿರಲ್ಲ ಸರ್, ಕರೆಕ್ಟ್ ಪ್ರೈಸ್ ಬೇಕಾದ್ರೆ ನಿಫ್ಟಿಗೆ ಟಚ್ ಮಾಡಿ ಅಂತ ಹೇಳಿದ್ರಲ್ಲ. ಬರುತ್ತೆ, ಬಟ್ ನಿಮ್ಗೆ ಅದು ಇದು ಏನು ಡಿಫ್ರೆನ್ಸ್ ಆಗಲ್ಲ ಸರ್. ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಮೂವ್ ಆಗತ್ತಲ್ಲ, ಅದು ಹಂಗೆ ಮೂವ್ ಆಗತ್ತೆ. ಅಂಡರ್ಲೈನ್ ಅಸೆಟ್ ಇದು ಒಂದೇ ತರನೇ ಮೂವ್ ಆಗುತ್ತೆ, ನಿಮ್ಗೆ ಏನು ಡಿಫ್ರೆನ್ಸ್ ಆಗೋದಿಲ್ಲ.
ನೀವು ಅದನ್ನ ಅಂಡರ್ಲೈನ್ ಅಸೆಟ್ ಏನ್ ಮೂವ್ ಆಗ್ತಾ ಇದೆ ಅದನ್ನ ಯೂಸ್ ಮಾಡ್ಕೊಂಡು ಒಂದ್ ನಿಮಿಷ ಯೂಸ್ ಮಾಡ್ಕೊಂಡು ನೀವೇನ್ ಮಾಡಿ ಅಂದ್ರೆ ನೀವು ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡ್ಕೊಳ್ಳಿ. ಮಿಕ್ಕಿದೆಲ್ಲ ನಿಮ್ಗೆ ಇಲ್ಲಿ ಸಾಫ್ಟ್ವೇರ್ ಅಲ್ಲಿ ಏನಿದೆಯೋ ಅದನ್ನ ನೋಡ್ಕೊಂಡ್ರೆ ಆಗತ್ತಲ್ಲ. ಸಾಫ್ಟ್ವೇರ್ ಅಲ್ಲಿ ಏನಿದೆಯೋ ಅದನ್ನ ನೋಡ್ಕೊಂಡೇ ಮಾಡ್ಬೋದು. ನಿಮ್ಗೆ ಏನು ಬೇರೆ ಏನು ಡಿಫ್ರೆನ್ಸ್ ಆಗಲ್ಲ. ಅಲ್ಲಿ ಸಪೋರ್ಟ್ ತಗೊಂಡಾಗ ಇಲ್ಲೂ ಸಪೋರ್ಟ್ ತಗೊಳುತ್ತೆ, ಅಲ್ಲಿ ರೆಸಿಸ್ಟೆನ್ಸ್ ಬಂದಾಗ ಇಲ್ಲೂ ರೆಸಿಸ್ಟೆನ್ಸ್ ಬರುತ್ತೆ, ಏನು ಡಿಫ್ರೆನ್ಸ್ ಆಗಲ್ಲ. ನಿಮ್ಗೆ ಪ್ರೈಸ್ ಬಗ್ಗೆ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂತೀರಾ? ನಿಮ್ಗೆ ಇಲ್ಲಿ ಎಂಟ್ರಿ ಬಂದಾದ ಮೇಲೆ ನಿಮಗೆ ಕನ್ಫರ್ಮೇಶನ್ ಸಿಕ್ತು, ನನಗೆ ಟ್ರೇಡ್ ತಗೋಬೇಕು. ಇಲ್ಲಿ ಏನಾಗ್ತಾ ಇದೆ, ನಮ್ಗೆ ಸೆಲ್ ಸೈಡೇ ಬರ್ತಾ ಇದೆ, ಬೈ ಸೈಡ್ ಬರ್ತಾ ಇಲ್ಲ. ಕರೆಕ್ಟ್. ಅದೇ ಒಂದು ಅಷ್ಟೇ ಸರ್, ಒಂದು 70 rupees ಪ್ರೈಸ್ ಡಿಫರೆನ್ಸ್ ಇದೆ. ಡಿಫ್ರೆನ್ಸ್ ಬರುತ್ತೆ ಸರ್. ಹೌ ಡಸ್ ಇಟ್ ಮ್ಯಾಟರ್? ನಿಮ್ಗೆ ಎಲ್ಲಿ ಎಂಟ್ರಿ ತಗೋಬೇಕು? ಇಲ್ಲಿ ಇಲ್ಲಿ ನನಗೆ ಏನಾಗ್ತಿದೆ, ರಿಜೆಕ್ಟ್ ಆಗ್ತಾ ಇದೆ, ನಾನು ಏನ್ ಮಾಡ್ಬೇಕು? ಇಲ್ಲಿ ಪುಟ್ ತಗೋಬಹುದು ತಾನೆ? ಓಕೆ ಕರೆಕ್ಟಾ? ನೀವು ಓಕೆ ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂತೀರಾ? ಪ್ರೈಸ್ ಡಿಫ್ರೆನ್ಸ್ ಬರುತ್ತೆ, ಪ್ರೈಸ್ ಡಿಫ್ರೆನ್ಸ್ ಬರುತ್ತೆ. ಯಾಕಂದ್ರೆ ಅದು ಫ್ಯೂಚರ್, ಇದು ಈಗ ರೆಸಿಸ್ಟೆನ್ಸ್ ಬಂದು ಈಗ ಸಪೋರ್ಟ್ ಇದೆಯಲ್ಲ ಸರ್, ಸಪೋರ್ಟ್ ಲೈನ್ ಚಿಕ್ಕದಾಗಿದೆಯಲ್ಲ, ಅಂದ್ರೆ ಅವಾಗ ಕೆಳಗಡೆ ಹೋಗೋ ಮೂವ್ಮೆಂಟ್ ಜಾಸ್ತಿ ಇರುತ್ತಂತರ. ಕೆಳಗಡೆ ಮೂವ್ಮೆಂಟ್ ಜಾಸ್ತಿ. ಅರ್ಥ ಆಗಿಲ್ಲ. ಅಲ್ಲ, ಈಗ ಲೈನ್ ಕೆಳಗಡೆ. ಇಲ್ಲಿ ನಾನು ಏನಾದ್ರೂ ಸೆಲ್ ಮಾಡಿದ್ರೆ ನನಗೆ ಸ್ಟಾಪ್ ಲಾಸ್ ಇಷ್ಟೇ ಚಿಕ್ಕದು, ಇಷ್ಟು ನಾನು ಇಲ್ಲಿ ಆಕ್ಚುಲಿ ಎಕ್ಸಿಟ್ ಮಾಡ್ಕೋಬಹುದು. ಇದು ನನ್ ಸ್ಟಾಪ್ ಲಾಸ್. ಈಗ ಟ್ರೇಡ್ ಆಗ್ತಾ ಇದೆಯಲ್ಲ ಸರ್, ಈಗ ಇಲ್ಲಿ ಸಪೋರ್ಟ್ ಬಂದ್ಬಿಟ್ಟು ಥಿಕ್ನೆಸ್ ಜಾಸ್ತಿ ಇತ್ತು, ಈಗ ಕಡಿಮೆ ಇರೋದೆಲ್ಲ ಒಂದೊಂದಾಗಿ ಸಪೋರ್ಟ್ ಬ್ರೇಕ್ ಆಗಿದೆಯಲ್ಲ. ಎಲ್ಲಿ ಸಪೋರ್ಟ್ ಇದೆ ನೋಡಿ, ಎಲ್ಲಿ ಇಲ್ಲ. ಇಲ್ಲಿ ಸಪೋರ್ಟ್ ಆಕ್ಚುಲಿ ಅದೇ ಬರ್ತಾ ಇದೆ. ಅದೇ ಕಟ್ ಆಗಿದೆ. ಈಗ ಡೌನ್ ಸೈಡ್ ಹೋಗುತ್ತೆ ಅಂತ ಮುನ್ಸೂಚನೆನಾ ಅಂತ ನಾವು ಕೇಳ್ತಿರೋದು. ಮುನ್ಸೂಚನೆ ಅವಾಗ್ಲೇ ಕೊಟ್ಟಿದ್ಯಲ್ಲ, ಅದು ಇಲ್ಲಿಂದಾನೇ ಕೆಳಗಡೆ ಬರ್ತಾ ಇದೆಯಲ್ಲ. ಹೌದು, ಆದ್ರೆ ಇವಾಗ ಸ್ವಲ್ಪ ಸಪೋರ್ಟ್. ಇದಾದ್ಮೇಲೆ ಇಲ್ಲಿ ಸೆಕೆಂಡ್ ಟೈಮ್ ನಿಮ್ಗೆ ಆಪರ್ಚುನಿಟಿ ಸಿಕ್ತು, ಇಲ್ಲಿ ಥರ್ಡ್ ಟೈಮ್ ಆಪರ್ಚುನಿಟಿ, ಇಲ್ಲಿ ಫೋರ್ತ್ ಟೈಮ್, ಇಲ್ಲಿ ಫಿಫ್ತ್ ಟೈಮ್ ಸಿಕ್ಕಿದೆ. ಎಲ್ಲಾ ಕಡೆನೂ ಅದು ಸೆಲ್ ಸೈಡ್ ತೋರಿಸ್ತಾ ಇದೆಯಲ್ಲ, ಬೈ ಸೈಡ್ ತೋರಿಸ್ತಾ ಇಲ್ಲ. ನಮ್ಗೇನು ಅಂದ್ರೆ ಇಲ್ಲಿಂದ ರಿವರ್ಸ್ ಆಗ್ಬೋದು ಅಂತ ನಾವು ನೋಡಿದ್ವಿ, ಅದಾಗ್ಲಿಲ್ಲ ಅಂದ್ರೆ ಅದು ನಮ್ ಫೇಲ್ ಆಯ್ತು ಅಷ್ಟೇ. ನಾನು ಅದಕ್ಕೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ ಏನು, ನಾವು ತಗೊಳೋದು ಯಾವಾಗ, ನಮಗೆ ಆಸ್ ಎ ಆಪ್ಷನ್ ಬೈಯರ್ ನಮ್ಗೆ ಹೆಲ್ಪ್ ಆಗೋದು ಯಾವಾಗ, ಮಾರ್ಕೆಟ್ ರಿವರ್ಸ್ ಆದಾಗ. ಮಾರ್ಕೆಟ್ ಎಲ್ಲಿ ರಿವರ್ಸ್ ಆಗ್ಬೋದು ಅಲ್ಲಿ ರಿವರ್ಸ್ ಆಗ್ಬೋದಿತ್ತು. ಟ್ರೈ ಮಾಡ್ತು, ಒಂದ್ ರೌಂಡ್ ಮೇಲ್ ಹೋಯ್ತು, ಕರೆಕ್ಟಾ? ಒಂದ್ ರೌಂಡ್ ಹೋಯ್ತು ಅದು, ಬಟ್ ಅದ್ರ ಮೇಲ್ ಹೋಗಕ್ ಆಗ್ಲಿಲ್ಲ, ವಾಪಸ್ ಅಲ್ಲಿಂದ ಕೆಳಗ್ ಬಂತು. ನಾನು ಆಪ್ಷನ್ ಸೆಲ್ಲಿಂಗ್ ಹೇಳ್ತಾ ಇದ್ದೀನಿ, ಅದಕ್ಕೆ ಇವತ್ತು ಎಡ್ಜ್ ಮಾಡಿರ್ತೀನಿ. ಸರ್, ನಾನ್ ಹೇಳ್ಕೊಟ್ಟಿದ್ದನ್ನ ಹೇಳಿ, ನೀವು ಇನ್ನೊಂದೇನೋ ಹೊಸದ್ ಹೇಳಿದ್ರೆ ನಾನೇನ್ ಹೇಳಿ? ನಾನ್ ನಿಮ್ಗೆ ಹೇಳ್ಕೊಟ್ಟಿರೋದ್ರ ಬಗ್ಗೆ ಮಾತ್ರ ಮಾತಾಡಿ ಇವಾಗ. ಓಕೆ ಸರ್. ನಾನ್ ನಿಮ್ಗೆ ಅಲ್ಲಿ ಮೆನ್ಷನ್ ಮಾಡಿರೋದು ಏನು, 25,000 29 ತುಂಬಾ ಇಂಪಾರ್ಟೆಂಟ್ ಇತ್ತು. ಯಾಕಂದ್ರೆ ಅಲ್ಲಿ ಗ್ಯಾಪ್ ಇತ್ತು. ಆ ಗ್ಯಾಪ್ ಫಿಲ್ ಆದ್ಮೇಲೆ ಅದು ಮೇಲ್ ಹೋದ್ರೆ ಪಾಸಿಟಿವ್. ಬಟ್ ಪ್ರಾಬ್ಲಮ್ ಏನಾಯ್ತು, ಹೋಯ್ತು, ಸ್ವಲ್ಪ ಹೋಯ್ತು, ಜಾಸ್ತಿ ಹೋಗಕ್ಕಾಗಿಲ್ಲ ಅದಕ್ಕೆ. ಅಲ್ಲಿಂದ ಸೆಲ್ ಸೈಡ್ ಬಂದಿದೆ. ಓಕೆ, ಇವಾಗ 25,000 ಹೋಲ್ಡ್ ಮಾಡೋದು ಇಂಪಾರ್ಟೆಂಟ್. 25,000 ಹೋಲ್ಡ್ ಮಾಡ್ಲಿಲ್ಲ ಅಂದ್ರೆ ಅದು ನೆಗೆಟಿವ್. ಇವಾಗ ಸದ್ಯಕ್ಕಂತೂ ನೆಗೆಟಿವ್ ಇದೆ. ಯೂಶಲಿ ಫ್ರೈಡೇ ರೇಂಜ್ ಪ್ರಕಾರ ಏನಾಗ್ಬೇಕು, ಅದು ಮೇಲೆ ಇರ್ಬೇಕಿತ್ತು. ಇಡೀ ವಾರ ಮೇಲೆ ಇದೆ, ಬಟ್ ಇವತ್ತು ಆಕ್ಚುಲಿ ಅದು ವರ್ಕ್ ಆಗಿಲ್ಲ. ಯೂಶಲಿ ಇದು ಹಿಂಗ್ ವರ್ಕ್ ಆಗಲ್ಲ, ಬಟ್ ಇದಾಗಿದೆ. ಇವಾಗ ಸದ್ಯಕ್ಕೆ ಆಗಿದೆ, ಏನು ಮಾಡಕ್ ಆಗಲ್ಲ. ಓಕೆನಾ? ಹೈಯರ್ ಲೆವೆಲ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇದೆ. ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಈ ಜಾಗದಲ್ಲಿ ಈ ರೇಂಜ್ ಏನಿದೆಯಲ್ಲ, ಇದು ಇನ್ನೂ ಬ್ರೇಕ್ ಆಗಿಲ್ಲ. ಈ ಹೈಯರ್ ರೇಂಜ್ ಮೇಲೆ ನಮ್ಗೆ ಪಾಸಿಟಿವ್ ಇರೋದು, ಈ ಹೈಯರ್ ರೇಂಜ್ ಇನ್ನೂ ಬ್ರೇಕ್ ಆಗಿಲ್ಲ ನಮ್ಗೆ. ಈ ಹೈಯರ್ ರೇಂಜ್ ಒಂದ್ ರೌಂಡ್ ಏನೋ ಮೇಲ್ ಹೋಯ್ತು, ಬಟ್ ಅಲ್ಲಿ ಆಕ್ಚುಲಿ ಸಸ್ಟೇನ್ ಆಗಿಲ್ಲ. ಇನ್ನೊಂದ್ ಏನು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಈ ಪರ್ಟಿಕ್ಯುಲರ್ ಜಾಗ ಇತ್ತಲ್ಲ, ಇದ್ರ ಮೇಲ್ ಹೋಯ್ತಲ್ಲ, ಇದು ರೀಟೆಸ್ಟ್ ಮಾಡಿದೆ. ಬೇಕಿದ್ರೆ ಇದು ಸಪೋರ್ಟ್ ತಗೊಂತು ಅಂದ್ರೆ ಮತ್ತೆ ಇಲ್ಲಿಂದ ಅಪ್ಸೈಡ್ ಬರ್ಬೋದು. ಸೊ ಈ ಬ್ಯಾಂಕ್ ನಿಫ್ಟಿ ನನಗೆ ಸಪೋರ್ಟ್ ತಗೋಬೇಕು. ಯಾಕಂದ್ರೆ ಮೇನ್ ಆಗಿ ಮೊನ್ನೆ ನಿಮಗೆ ಈ ರೇಂಜ್ ಎಲ್ಲ ಬ್ರೇಕ್ ಆಗಿದ್ದ ಕಾರಣ ಯಾವುದು? ಬ್ಯಾಂಕ್ ನಿಫ್ಟಿ. ಸೊ ಈ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ತಗೋಬೇಕು. ಬ್ಯಾಂಕ್ ನಿಫ್ಟಿ ನೋಡಿ, ಅದಾದ್ಮೇಲಿಂದ ಡೌನ್ ಸೈಡೇ ಬಂದಿದೆ. ಈಗ 60 RSI ಸಪೋರ್ಟ್ ಸಿಗ್ಬೇಕು. ಸಿಕ್ಕಿದ್ರೆ
ನಾಳೆ ನಾಡಿದ್ರಲ್ಲಿ ಮೂವ್ಮೆಂಟ್ ಬರುತ್ತೆ. ಓಕೆನಾ? ಓಕೆ. ಸೊ ನಮ್ ಎಕ್ಸ್ಪೆಕ್ಟೇಷನ್ ಅಪ್ಸೈಡ್ ಇತ್ತು, ಅದಾಗಿಲ್ಲ. ಬಟ್ ನಮ್ಗೆ ಇದು ನೋಡಿ, ಡೈಲಿ ಪ್ರಕಾರ ಏನಾರ ನಮಗೆ ಇದು ಬಂದಿದ್ಯಾ? ಡೈಲಿ ಪ್ರಕಾರ ನಮಗೆ ರಿವರ್ಸ್ ಆಗ್ಬೇಕು ಅಂದ್ರೆ ಏನು? ಡೈಲಿ ಪ್ರಕಾರ ನನಗೆ ರಿವರ್ಸ್ ಆಗ್ಬೇಕು ಅಂದ್ರೆ ನನಗೆ ಫಸ್ಟ್ ಲೋ ಸೆಕೆಂಡ್ ಲೋ ಬ್ರೇಕ್ ಆಗ್ಬೇಕು. ಅದಾಗ್ತಾ ಇಲ್ಲ. ಅವರ್ಲಿ ನೋಡೋಣ. ಅವರ್ಲಿ ಪ್ರಕಾರ ನೋಡೋದಾದ್ರೆ ನನಗೆ ಫಸ್ಟ್ ಲೋ ಎಲ್ಲಿದೆ? ಇಲ್ಲಿದೆ. ಸೆಕೆಂಡ್ ಲೋ ಇಲ್ಲಿದೆ. ನನಗೆ ಇದ್ರ ಕೆಳಗಡೆ ಹೋದ್ರೇನೆ ನನಗೆ ನೆಗೆಟಿವ್. ಓಕೆನಾ? ಅಲ್ಲಿವರೆಗೂ ನಂಗೆ ನೆಗೆಟಿವ್ ಅಲ್ಲ. ಸೊ ಇದು ಏನಂದ್ರೆ ಇದು ಒಂದ್ಸಲ ಪ್ರಾಫಿಟ್ ಬುಕ್ಕಿಂಗ್ ಅಂತಾನೆ ಅನ್ಕೋಬೇಕು, ಇನ್ನೇನು ಇಲ್ಲ. ಯಾಕಂದ್ರೆ ಹೈಯರ್ ಲೆವೆಲ್ ಅಲ್ಲಿ ಇದೀವಿ, ಇಲ್ಲಿ ಇನ್ನೇನು ಇಲ್ಲ ಇಲ್ಲಿ. ಓಕೆನಾ? ಸೊ ಈ ಓಕೆ. ಜಾಗದಲ್ಲಿ ನನಗೆ ಇಂಪಾರ್ಟೆಂಟ್ ಇರೋದು ಇವಾಗ ಈ ಜಾಗ. ಇಲ್ಲಿ ನನಗೆ ಸಪೋರ್ಟ್ ಸಿಗ್ಬೇಕು. ಇಷ್ಟು ಮೂವ್ಮೆಂಟ್ ಬಂದಿರೋದು, ಇಲ್ಲಿ ಸ್ಟ್ರಾಂಗ್ ಮೂವ್ಮೆಂಟ್ ಬಂದಿರ್ಬೇಕಾದ್ರೆ ಈ ಜಾಗದಲ್ಲಿ ನನಗೆ ಸಪೋರ್ಟ್ ಸಿಗ್ಬೇಕು. ಸೊ ಮೋಸ್ಟ್ಲಿ ಇವತ್ತು ಸಿಗ್ಲಿಲ್ಲ ಅಂದ್ರೆ ನಾಳೆ ಸಿಗ್ಬೋದು. ಈಗ ಸದ್ಯಕ್ಕಂತೂ ಮಾರ್ಕೆಟ್ ಡೌನ್ ಇದೆ. ಈಗ ಇನ್ನೇನು ಆಪ್ಷನ್ ಇಲ್ಲ. ಯಾಕಂದ್ರೆ ನನಗೆ ನೋಡಿ, ಇಲ್ಲಿ ಹೋಲ್ಡ್ ಆಗ್ಬೇಕಾಗಿತ್ತು, ಹೋಲ್ಡ್ ಆಗಿರೋ ಯಾವ ಲೊಕೇಶನ್ ಹೋಲ್ಡ್ ಆಗಿಲ್ಲ. ಆಗ್ಬೇಕಾಗಿತ್ತು ಯಾವ್ದು ಮಾಡಿಲ್ಲ ಅಂದ್ಮೇಲೆ ಏನು ಮಾಡಕ್ಕಾಗಲ್ಲ. ಇವತ್ತು ಸ್ವಲ್ಪ ಡೌನೇ ಇದೆ. ಬಟ್ ನನ್ನ ಪ್ರಕಾರ ಈಗ್ಲೂ ಮಾರ್ಕೆಟ್ ಬೇಕಿದ್ರೆ 25,000 ಮೇಲೆ ಕ್ಲೋಸ್ ಮಾಡಿಸ್ಬೋದು. ಅದ್ ನೋಡೋಣಂತೆ, ಅದು ಏನ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಆಪ್ಷನ್ ಚೇನ್ ಅಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಾಗಿದೆ ನೋಡೋಣ. ಅಂದ್ರೆ 40-20. ಓಕೆ, ಇವಾಗ ನೋಡಿ PCR ಆಲ್ಮೋಸ್ಟ್ ಈಗ 0.5 ಬಂದಿದೆ. ಬಟ್ ಇವತ್ತಾಗತ್ತಾ ಇಲ್ವನ್ನ ಡೌಟ್. ನೋಡೋಣ. ಇಲ್ಲಿ 1,66,000, ಇಲ್ಲಿ 1,55,000. ಓಕೆ, ಇಲ್ಲಿ ಏನೋ ಸಪೋರ್ಟ್ ತಗೋಬೋದೇನೋ ನೋಡೋಣ ಅಂತ. ನಮ್ಗೆ ಹೈಯೆಸ್ಟ್ ವಾಲ್ಯೂಮ್ ಇಲ್ಲೇ ಇರೋದು. ಸೊ 25,000 ಮೋಸ್ಟ್ಲಿ ವಾಪಸ್ ಬರ್ಬೋದು, ನೋಡೋಣ ಅಂತ. ಇಲ್ಲ ಅಂದ್ರೆ ಬರಲ್ಲ. ಅಂದ್ರೆ ಇವತ್ತಂತೂ ತುಂಬಾನೇ ನೆಗೆಟಿವೇ ಇದೆ. ಓಕೆ, ಇವತ್ ನೆಗೆಟಿವೇ ಇದೆ. ಅದು ನಿಮಗೆ ಇದರಲ್ಲಿ ನಮ್ಮ ಸಾಫ್ಟ್ವೇರ್ ಅಲ್ಲಿ ನೀಟಾಗಿ ಅದು ನೆಗೆಟಿವೇ ಕಾಣಿಸ್ತಾ ಇರೋದು. ಇಲ್ಲಿ ಎಲ್ಲೂ ನಿಮಗೆ ಪಾಸಿಟಿವ್ ಬಂದಿಲ್ಲ. ಓಕೆ, ಇದು ಮಿಡ್ ಪಾಯಿಂಟ್ ಅಂತ ಇದೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಮಿಡ್ ಪಾಯಿಂಟ್ ಮೇಲಿರೋವರೆಗೂ ಪಾಸಿಟಿವ್, ಮಿಡ್ ಪಾಯಿಂಟ್ ಕೆಳಗಿದ್ರೆ ನೆಗೆಟಿವ್. ಸೊ ಈ ಮಿಡ್ ಪಾಯಿಂಟ್ ಹತ್ರ ಬರ್ತಾ ಇದೆ. ಸೊ ಮಿಡ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಂಕ್ ನಿಫ್ಟಿಲು ಮಿಡ್ ಪಾಯಿಂಟ್ ಕೆಳಗಡೆ ಬಂದಿದೆ. ಇವೆರಡರು ಮಿಡ್ ಪಾಯಿಂಟ್ ಮೇಲ್ ಟ್ರೇಡ್ ಆದ್ರೆ ನಿಮಗೆ ಮತ್ತೆ ರಿವರ್ಸಲ್ ಸಿಗುತ್ತೆ. ಈ ಮಿಡ್ ಪಾಯಿಂಟ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ನೋಡಿ. ಬ್ಯಾಂಕ್ ನಿಫ್ಟಿ ಮಿಡ್ ಪಾಯಿಂಟ್ ಕೆಳಗೆ ಟ್ರೇಡ್ ಆಗ್ತಾ ಇದೆ. ನಿಫ್ಟಿ ಮಿಡ್ ಪಾಯಿಂಟ್ ಹತ್ರ ಇವಾಗ ಟಚ್ ಆಗ್ತಾ ಇದೆ. ಇದು ಒಂದು ತರ ನಿಮಗೆ ಸಪೋರ್ಟ್ ಆಗಿ ಸಿಗುತ್ತೆ ಇದರಲ್ಲಿ. ಓಕೆ, ಇದು ನನಗೆ ಒಂಥರ ಸಪೋರ್ಟ್. ಇದು ಹತ್ರದಲ್ಲಿ ಇನ್ನೊಂದು ಸಪೋರ್ಟ್ ಕೂಡ ಇದೆ. ಸೊ ಇಲ್ಲಿ ಸಪೋರ್ಟ್ ಸಿಗುತ್ತೆ. ಸಪೋರ್ಟ್ ಸಿಕ್ಕಿ ಆಮೇಲಿಂದ ಮೂವ್ ಆಗ್ಬೋದು. ಬಟ್ ಇವತ್ತು ಇಷ್ಟೊಂದು ಮೂವ್ ಆದ್ಮೇಲೆ ಪ್ರಾಬಬ್ಲಿ ಇಲ್ಲಿಂದ ಸೈಡ್ ವೇಸ್ ಆಗ್ಬೋದು. ಮೇಲ್ ಬರೋ ಸಾಧ್ಯತೆ ಸ್ವಲ್ಪ ಕಷ್ಟ ಇದೆ. ಬಟ್ ಸೈಡ್ ವೇಸ್ ಆಗೋ ಸಾಧ್ಯತೆ ಇದೆ. ಸೈಡ್ ವೇಸ್ ಆದ್ರೆ ಒಳ್ಳೇದೆ. ಅದಾದ್ಮೇಲೆ ಮೂವ್ಮೆಂಟ್ ಸಿಗ್ಬೋದು ನಮ್ಗೆ. ಓಕೆನಾ? ಓಕೆ ಸರ್. ಸೊ ಮೇಜರ್ ಆಗಿ ನಾವು ಸಾಫ್ಟ್ವೇರ್ ಯೂಸ್ ಮಾಡೋದು ಎಲ್ಲಿ? ಇದು ಆರೆಂಜ್ ಬರ್ತಾ ಇದೆ, ರಿಜೆಕ್ಷನ್ ಆಗ್ತಾ ಇದೆ. ನಮ್ಗೆ ಇಲ್ಲಿ ನೋಡಿ, ನಾವು ನೋಡ್ಬೇಕಾಗಿರೋದು ಏನು? ರಿಸ್ಕ್ ರಿವಾರ್ಡ್ ನೋಡ್ಬೇಕು. ರಿಸ್ಕ್ ಎಷ್ಟಿದೆ? ನನಗೆ ಇಷ್ಟೇ ಇರೋದು ಸ್ಟಾಪ್ ಲಾಸ್. ಟಾರ್ಗೆಟ್ ಎಲ್ಲಿದೆ? ಇಲ್ಲೆಲ್ಲೋ ಟಾರ್ಗೆಟ್ ಇತ್ತು ಅಲ್ವಾ? ಇಲ್ಲಿ ನಮ್ಗಿದಿತ್ತು, ಅಲ್ಲಿ ತನಕ ಬಂತಲ್ಲ. ಈಗ ನನಗೆ ಏನಾಗುತ್ತೆ, ಇದು ಇನ್ನೊಂದ್ಸಲ ಬಂದಾಗ ನಾನು ಏನ್ ಮಾಡ್ಬೋದು? ನನ್ನ ಸ್ಟಾಪ್ ಲಾಸ್ ಅಲ್ಲಿಂದ ಇಲ್ಲಿಗೆ ಇಳಿಸ್ಕೋಬಹುದು. ಇದು ಇನ್ನೂ ಒಂದ್ಸಲ ಬಂದಿದೆ, ನನ್ನ ಸ್ಟಾಪ್ ಲಾಸ್ ಇಲ್ಲಿಗೆ ಇಳಿಸ್ಕೋಬಹುದು. ಎಲ್ಲಿವರೆಗೂ ಯಾವ್ದಾದ್ರೂ ಒಂದಾದ್ರೂ ನನಗೆ ರೆಸಿಸ್ಟೆನ್ಸ್ ಬ್ರೇಕ್ ಆಗ್ಬೇಕಲ್ಲ. ಒಂದು ರೆಸಿಸ್ಟೆನ್ಸ್ ಬ್ರೇಕ್ ಆಗ್ತಾ ಇಲ್ಲ. ನಾವು ಆಕ್ಚುಲಿ ಪ್ಲಾನ್ ಮಾಡಿದ್ದು ಈ ಜಾಗದಲ್ಲಿ. ಇಲ್ಲಿ ಸಪೋರ್ಟ್ ಇತ್ತು, ಹೋಲ್ಡ್ ಆಗಿತ್ತು, ಕರೆಕ್ಟಾ? ಇಲ್ಲಿಂದ ರಿಜೆಕ್ಟ್ ಆಗಿ ಮೇಲ್ ಹೋಯ್ತು. ಬಟ್ ಇದನ್ನ ಬ್ರೇಕ್ ಮಾಡ್ಬೇಕಿತ್ತು. ಬ್ರೇಕ್ ಮಾಡ್ಲಿಲ್ಲ. ಬ್ರೇಕ್ ಮಾಡಿದ್ರೆ ಮೇಲ್ ಹೋಗುತ್ತೆ, ಬ್ರೇಕ್ ಮಾಡ್ಲಿಲ್ಲ ಅಂದ್ರೆ ಮೇಲ್ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ನಮ್ದು ಅರ್ಥ ಆಗ್ತದೆ ಸರ್. ಏನು ಸ್ಟ್ರಾಟಜಿ ಇರೋದು? ರಿವರ್ಸಲ್ ಸ್ಟ್ರಾಟಜಿ. ರಿವರ್ಸಲ್ ಸ್ಟ್ರಾಟಜಿಗೆ ಏನಾಗ್ಬೇಕು ಅಂದ್ರೆ ಅದಕ್ಕೆ ತಕ್ಕಂಗೆ ಅದು ರಿವರ್ಸ್ ಆಗ್ಬೇಕು. ರಿವರ್ಸ್ ಆಗ್ಲಿಲ್ಲಲ್ಲ, ಅದು ಬೌನ್ಸ್ ಕೊಡ್ತು. ಬೌನ್ಸ್ ಇಸ್ ನಾಟ್ ರಿವರ್ಸ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತದೆ ಸರ್. ಸರಿ, ಇನ್ಯಾರಿಗಾರ ಏನಾದ್ರು ಡೌಟ್ ಇದ್ರೆ ಹೇಳಿ. ಯಾರಿಗೂ ಏನೋ ಡೌಟ್ ಇಲ್ಲ ಅಂದ್ರೆ ಇವಾಗ ಇದನ್ನ ಇಲ್ಲೇ ವೈಂಡ್ ಆಫ್ ಮಾಡ್ತೀವಿ.
ಯಾರಿಗೂ ಡೌಟ್ ಇಲ್ವಾ? ಸರಿ, ಹಾಗಿದ್ರೆ ನಿಮ್ಗೆ ಯಾರಿಗಾರ ಏನಾರ ಚಾಲೆಂಜ್ ಇದ್ರೆ ನನಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ನೆಕ್ಸ್ಟ್ ಗೈಡ್ ಮಾಡ್ತೀನಿ. ಓಕೆನಾ? ಸರಿಯಾಗಿದೆ. ಬಾಯ್ ಬಾಯ್, ಸಿ ಯು. ಸರ್ ಹೇಳಿ ಸರ್. ಸರ್ ಸಾರಿ ನಾನು ಜಾಯ್ನ್ ಆಗಕ್ಕಾಗ್ಲಿಲ್ಲ, ಬಟ್ ಇವಾಗ ಜಾಯ್ನ್ ಆಗ ರೆಕಾರ್ಡ್ಸ್ ಸರ್ ಇದು ರೆಕಾರ್ಡಿಂಗ್ ಮಾಡಿ ಕಳಿಸ್ತೀವಿ ಸರ್. ಓಕೆ ಥ್ಯಾಂಕ್ ಯು. ಓಕೆ ಓಕೆ.